ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತೆಯನ್ನ ಅಪಹರಿಸಿದ್ದ ಪ್ರಕರಣ. ಮಿಸಸ್ ರೇವಣ್ಣಗೆ ಕಿಡ್ನಾಪ್ ಕೇಸ್ನಲ್ಲಿ ಮತ್ತೊಮ್ಮೆ ಸಂಕಷ್ಟ. ಸುಪ್ರೀಂ ಕೋರ್ಟ್ನಿಂದ ಭವಾನಿಗೆ ನೋಟಿಸ್ ಜಾರಿ. ಹಾಸನದಲ್ಲಿ 12 ವರ್ಷದ ಬಾಲಕನ ಬರ್ಬರ ಹತ್ಯೆ. ಕೊಲೆಗೈದು ರೈಲ್ವೆ ಹಳಿ ಪಕ್ಕದಲ್ಲಿ ಶವ ಎಸೆದ ದುಷ್ಕರ್ಮಿಗಳು. ಪುಟ್ಟ ಬಾಲಕನನ್ನ ಕಳೆದುಕೊಂಡು ಪೋಷಕರು ಕಣ್ಣೀರು. ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆಗೆ ಬಿಜೆಪಿ ಆಗ್ರಹ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಉಲ್ಲಂಘನೆ, ಸಿಮೆಂಟ್ ಮಂಜು ಕಿಡಿ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತೆಯನ್ನ ಅಪಹರಿಸಿದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಭವಾನಿ ರೇವಣ್ಣ ಅವರಿಗೆ ಕರ್ನಾಟಕ ಹೈಕೋರ್ಟ್ ನೀಡಿದ ನಿರೀಕ್ಷಣಾ ಜಾಮೀನು ಪ್ರಶ್ನಿಸಿ ಎಸ್ಐಟಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದೆ. ನ್ಯಾಯಾಧೀಶರಾದ ಸೂರ್ಯಕಾಂತ್ ಉಜ್ವಲ್ ಭುಯಾನ್ ಅವರಿದ್ದ ದ್ವಿಸದಸ್ಯ ಪೀಠ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿತು. ಎಸ್ಐಟಿ ಪರ ವಾದ ಮಂಡಿಸಿದ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಿದರು. ಎಸ್ಐಟಿ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಕಪಿಲ್ ಸಿಬಲ್, ಲೈಂಗಿಕ ದೌರ್ಜನ್ಯಕ್ಕೀಡಾದ ಸಂತ್ರಸ್ತೆಯ ಅಪಹರಣ ಪ್ರಕರಣದ ಆರೋಪಿ ಭವಾನಿ ರೇವಣ್ಣ ಅವರಿಗೆ ಜಾಮೀನು ನೀಡಿರುವುದು ದುರಾದೃಷ್ಟಕರ ಎಂದರು. ಆಗ ನ್ಯಾಯಾಧೀಶರಾದ ಸೂರ್ಯಕಾಂತ್, ನೀವು ರಾಜಕೀಯ ಅಂಶಗಳನ್ನು ಬಿಟ್ಟುಬಿಡಿ, ಹೈಕೋರ್ಟ್ ಏಕೆ ಜಾಮೀನು ಮಂಜೂರು ಮಾಡಿದೆ ಎಂಬುದನ್ನು ನೋಡಿ. ಭವಾನಿ ರೇವಣ್ಣ ಅವರು ಒಬ್ಬ ತಾಯಿಯಾಗಿದ್ದು ಅವರಿಗೆ 55 ವರ್ಷ ವಯಸ್ಸಾಗಿದೆ. ಅಷ್ಟಕ್ಕೂ ಅವರ ವಿರುದ್ಧ ಸಾಕ್ಷ್ಯಗಳು ಏನಿವೆ, ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರುವ ಕುರಿತು ಕೂಡ ಸಾಕ್ಷ್ಯಗಳಿಲ್ಲ ಎಂದು ತಿಳಿಸಿ ಪ್ರತಿಕ್ರಿಯಿಸುವಂತೆ ನೋಟಿಸ್ ಜಾರಿ ಮಾಡಿತು. 3 ವಾರಗಳ ಹಿಂದೆ ಹೈಕೋರ್ಟ್ ಪೀಠ ಭವಾನಿ ಅವರಿಗೆ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರ ಪೀಠ ನಿರೀಕ್ಷಣಾ ಜಾಮೀನು ನೀಡಿತ್ತು. ಪೊಲೀಸರು ಮುಂದಿಟ್ಟ 85 ಪ್ರಶ್ನೆಗಳಿಗೆ ಭವಾನಿ ರೇವಣ್ಣ ಉತ್ತರಿಸಿದ್ದಾರೆ. ಹೀಗಾಗಿ ತನಿಖೆಗೆ ಸಹಕರಿಸಿಲ್ಲ ಎಂಬ ವಾದ ಒಪ್ಪಲಾಗುವುದಿಲ್ಲ. ಪೊಲೀಸರಿಗೆ ಬೇಕಾದಂತಹ ಉತ್ತರವನ್ನೇ ಕೊಡಬೇಕೆಂದಿಲ್ಲ ಎಂದು ಕೋರ್ಟ್ ಪೀಠ ಹೇಳಿತ್ತು. ಸಂತ್ರಸ್ತೆಗೆ ಭವಾನಿ ಊಟ ಬಟ್ಟೆ ಕೊಟ್ಟಿಲ್ಲವೆಂಬ ವಾದವನ್ನ ಒಪ್ಪಲಾಗುವುದಿಲ್ಲ. ಅಕ್ಕ ಬಟ್ಟೆ ಊಟ ಕಳುಹಿಸಿದ್ದಾರೆಂದು ಸಂತ್ರಸ್ತೆ ಹೇಳಿಕೆ ಇದೆ ಎಂದು ಕೋರ್ಟ್ ಗಮನಿಸಿತ್ತು. ಆದರೆ ಭವಾನಿ ರೇವಣ್ಣ ಅವರು ಮೈಸೂರು ಮತ್ತು ಹಾಸನ ಜಿಲ್ಲೆ ಪ್ರವೇಶಿಸುವಂತಿಲ್ಲ ಎಂಬ ಷರತ್ತನ್ನ ಹೈಕೋರ್ಟ್ ವಿಧಿಸಿತ್ತು. ತನಿಖೆಗೆ ಎಸ್ಐಟಿಗೆ ಸಹಕರಿಸಬೇಕು ಎಂದು ಆದೇಶಿಸಿತ್ತು. ಮಾಜಿ ಸಚಿವ ರೇವಣ್ಣ ಅವರಿಗೂ ದೇಶ ಬಿಟ್ಟು ಹೋಗಬಾರದು ಎಂಬ ಆದೇಶ ವಿಧಿಸಲಾಗಿತ್ತು. ಇದಕ್ಕೂ ಮುನ್ನ ಹೈಕೋರ್ಟ್ 1 ವಾರದ ಕಾಲ ಷರತ್ತುಬದ್ಧ ಮಧ್ಯಂತರ ಜಾಮೀನು ನೀಡಿದ ಬೆನ್ನಲ್ಲೇ ಎಸ್ಐಟಿ ವಿಚಾರಣೆಗೆ ಭವಾನಿ ಹಾಜರಾಗಿದ್ದರು. ಅಲ್ಲಿಯವರೆಗೂ ಭವಾನಿ ತಲೆಮರೆಸಿಕೊಂಡಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿ ನಿಯಮದ 41A ಅಡಿ ಭವಾನಿ ರೇವಣ್ಣಗೆ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ತಾವು ಹೊಳೆನರಸೀಪುರದ ಮನೆಯಲ್ಲಿ ಸಿಗುವುದಾಗಿ ಭವಾನಿ ತಿಳಿಸಿದ್ದರು. ಇದಕ್ಕಾಗಿ ಎಸ್ಐಟಿ ಟೀಮ್ ಅಲ್ಲಿಗೆ ತೆರಳಿದಾಗ ಭವಾನಿ ಅಲ್ಲಿರದೆ ಕಣ್ಮರೆಯಾಗಿದ್ದರು. ಹೀಗಾಗಿ ಭವಾನಿ ಬಂಧನಕ್ಕಾಗಿ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿತ್ತು. 12 ವರ್ಷದ ಬಾಲಕನೋರ್ವನನ್ನ ಬರ್ಬರವಾಗಿ ಹತ್ಯೆ ಮಾಡಿ ರೈಲ್ವೆ ಹಳಿ ಪಕ್ಕದಲ್ಲಿ ಶವ ಎಸೆದು ಹೋದ ಘಟನೆ ಹಾಸನ ಹೊರವಲಯದ ಬಸವನಹಳ್ಳಿ ಬಳಿ ನಡೆದಿದೆ. ರೈಲ್ವೆ ಹಳಿ ಬಳಿ ಪೊದೆಯಲ್ಲಿ ಕುಶಾಲ್ಗೌಡ ಮೃತದೇಹ ಪತ್ತೆಯಾಗಿದೆ. ಚಿಕ್ಕಹೊನ್ನೇನಹಳ್ಳಿಯ ವೆಂಕಟೇಶ್ ಹಾಗೂ ರೂಪಾ ದಂಪತಿಯ ಪುತ್ರನಾಗಿರುವ ಕುಶಾಲ್ ಮಂಗಳವಾರ ಸಂಜೆ ಮಕ್ಕಳ ಜೊತೆ ಕಣ್ಣಾಮುಚ್ಚಾಲೆ ಆಡುತ್ತಿದ್ದ ವೇಳೆ ಬಚ್ಚಿಟ್ಟುಕೊಳ್ಳಲು ಹೋಗಿ ಕಾಣೆಯಾಗಿದ್ದನಂತೆ. ಮಗು ವಾಪಸ್ ಬಾರದ ಹಿನ್ನೆಲೆಯಲ್ಲಿ ಪೋಷಕರು ಗಾಬರಿಗೊಂಡು ಹುಡುಕಾಟ ನಡೆಸಿದ್ದಾರೆ. ಇತ್ತೀಚೆಗೆ ಚಿರತೆ ಕಾಟ ಕೂಡ ಹೆಚ್ಚಾದ ಹಿನ್ನೆಲೆ ಅದೇ ಹೊತ್ತೊಯ್ದಿರಬಹುದೆಂದು ಪೋಷಕರ ಜೊತೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಸೇರಿಕೊಂಡು ಶೋಧ ನಡೆಸಿದ್ದರು. ಆದರೆ ಎಲ್ಲಿಯೂ ಪತ್ತೆಯಾಗಿರಲಿಲ್ಲ. ಬುಧವಾರ ಮಧ್ಯಾಹ್ನ ಪೊದೆಯೊಂದರಲ್ಲಿ ಕುಶಾಲ್ಗೌಡ ಮೃತದೇಹ ಪತ್ತೆಯಾಗಿದ್ದು ರೈಲು ಡಿಕ್ಕಿಯಾಗಿ ಸತ್ತಿದ್ದಾನೆಂದು ಬಿಂಬಿಸಲು ಶವ ಎಸೆದಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ವಿಷಯ ತಿಳಿದು ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಬೆರಳಚ್ಚು ತಜ್ಞರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಮನೇಲಿ ಬಿಸ್ಕೆಟು ಟೀ ಕೊಟ್ಟು ಕಳಿಸಿದ್ದಾರೆ. ಎಷ್ಟನೇ ಕ್ಲಾಸ್ ಹುಡುಗ? ಅವನು 3ನೇ ಕ್ಲಾಸ್. ಜಾಸ್ತಿ ಗೊತ್ತಿಲ್ಲ. ಚಿರಂತ ಅಲ್ಲಿ ಬಂದು ಎಲ್ಲ ಹುಡುಗರು ಆಟ ಆಡ್ತಿದ್ರಂತೆ. ಅವು ಸುಮ್ಮನೆ ಆಟ ಆಡ್ತಿದ್ರಂತೆ. ಈ ಹುಡುಗರು ಬಂದಿದ್ದಾರೆ ಆಟ ಮುಗಿಸ್ಬಿಟ್ಟು. ಆ ನಂತರ ಕರೆದಿದ್ದಾರೆ. ಅವ್ನು ಬಂದಿಲ್ಲ ಸರ್. ಅಷ್ಟರೊಳಗಡೆ 5-6 ಗಂಟೆಗೆ ಅವ್ರ ತಂದೆ ಬಂದು ಬಿಟ್ಟಿದ್ದಾರೆ. ಕರೆದ್ರಂತೆ. ಕರೆದಾಗ ಇತ್ತಲ್ವಂತೆ. ಇದ್ದಾಗ ಕೂತ್ಕೊಂಡು ಈ ಹುಡುಗರ ಅಣ್ಣ ಒಬ್ಬಿದ್ದಾನೆ. ಅಣ್ಣಗೆ ತಂದೆನೂ ಹುಡ್ಕೊಂಡು ಹೋಗಿದ್ದಾರೆ ಸರ್. ಆಗಿತ್ತಿಲ್ಲ. ಆಗಿಲ್ದಾಗ ಒಂದು ಅರ್ಧ ಗಂಟೆ 1 ಗಂಟೆ ಹುಡುಕಿದ್ದಾರೆ. ಆಮೇಲೆ ಹೋಗಿ ಮಾಡೋಕ್ಕೆ ಅಂತ ಒಬ್ಬ ಬರ್ತಾ ಇದ್ದಂತೆ. ಗ್ಯಾಸ್ ರಿಪೇರಿ ಸ್ಟವ್ ಇದು ಮಾಡ್ಕೊಡ್ತೀನಿ ಅಂತವ. ಅದಕ್ಕೆ ನಮ್ಮ ಅಪ್ಪ ಅಮ್ಮಗೆ ಸ್ಟ್ರೋಕ್ ಆಗಿದೆ. ಅವ್ರಿಗೆ ಔಷಧಿ ಕೊಡ್ತೀನಿ ಅಂದ್ರಂತೆ. ಬೇಡ ಅಂತ ಅಂದೋದಕ್ಕೆ ನಾನು ಅವನು ಏನೋ ಅಂದ್ಕೊಂಡು ಓದ್ತಾನೆ ಇದ್ದಂತೆ. ಅವತ್ತು ನಿನ್ನೆಲ್ಲೂ ಬಂದು ಹೋಗಿದ್ದಾನೆ. ಅವನು ನಿನ್ನೆ ಬಂದಾಗ 5:15 ಹುಡುಗ ಎಲ್ಲೂ ಕೆಳಗಡೆ ಒಂದು ಇದನ್ನು ಇಳಿಯಲ್ಲ ಅಂತೆ. ಎಲ್ಲೂ ಹೋಗಲ್ಲ. ಹೊಲ್ದ ಹತ್ರನೂ ಕರ್ಕೊಂಡು ಹೋಗಿಲ್ವಂತೆ ಸರ್. ಅವನೇನು ಮಾಡ್ಯಾನ, ಎಲ್ಲ 4 ಜನ ಹುಡುಗರು ಆಟ ಆಡ್ತಿದ್ವಂತ ಕಣ್ಣ ಮುಂಚೆನೆ. ಇವನು ದೊಡ್ಡನು ಓಡ್ ಬಂದಾನೆ. ರಾಜ್ಯದಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ತೋರುತ್ತಿದ್ದು ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆ ಮಾಡಬೇಕು. ರಾಜ್ಯ ಬಿಜೆಪಿ ವಕ್ತಾರ ಮೋಹನ್ ವಿಶ್ವ ಆಗ್ರಹಿಸಿದರು.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧಿಕಾರಕ್ಕೆ ಬಂದ ದಿನದಿಂದ ಈವರೆಗೂ ರಾಜ್ಯ ಸರ್ಕಾರ ಎಲ್ಲಾ ವಿಷಯದಲ್ಲೂ ಬೇಜವಾಬ್ದಾರಿ ನಿರ್ಲಕ್ಷ್ಯ ತೋರುತ್ತಿದೆ. ಕೇವಲ ರಾಜಕೀಯದಲ್ಲಿ ಮುಳುಗಿರುವ ಸರ್ಕಾರ ಸಾಮಾನ್ಯ ಜನರ ಹಿತ ಮರೆತಿದೆ. ಮಳೆ ಬರುವ ಮುನ್ಸೂಚನೆ ಇದ್ದರೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಈಗ ಟಾಸ್ಕ್ ಫೋರ್ಸ್ ರಚನೆ ಬಗ್ಗೆ ಮಾತನಾಡುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬಂದರೂ ಅಧಿಕಾರಿಗಳ ಮೀಟಿಂಗ್ ಮಾಡಲಿಲ್ಲ. ಜಿಲ್ಲೆಯ ಸಮಸ್ಯೆ ಬಿಟ್ಟು ಅವರಿಗೆ ರಾಜಕೀಯ ವಿಮುಖ್ಯವಾಗಿದೆ. ಬಡ ಕುಟುಂಬ ವಿತರಣೆ ಸೇರಿದಂತೆ ಯಾವುದೇ ಪೂರಕ ಕೆಲಸ ಮಾಡಲಿಲ್ಲ. ಹಾಗಾಗಿ ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸಿ ಎಂದು ಒತ್ತಾಯಿಸಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಒಂದಲ್ಲ ಒಂದು ರೀತಿಯ ಹಗರಣದಲ್ಲೇ ಮುಳುಗಿದೆ. ವಾಲ್ಮೀಕಿ ನಿಗಮದ ಹಗರಣದ ನಂತರ ಒಂದೊಂದೇ ತೆರೆದುಕೊಳ್ಳುತ್ತಿವೆ. ಹಗರಣ ರಾಜಕೀಯದಲ್ಲೇ ಕಾಲಹರಣ ಮಾಡುತ್ತಿರುವ ಸರ್ಕಾರ ಡೆಂಗ್ಯೂ, ಅನಾವೃಷ್ಟಿ ಮತ್ತು ಅತಿವೃಷ್ಟಿಯಿಂದ ಜನರು, ರೈತರು ಸಂಕಷ್ಟಕ್ಕೆ ಸಿಲುಕಿದರೂ ತಲೆ ಕೆಡಿಸಿಕೊಂಡಿಲ್ಲ ಎಂದು ಕಿಡಿಕಾರಿದರು. ಈ ಡೆಂಗ್ಯೂ ಪ್ರಕರಣಗಳು ಇವತ್ತು ದಿನದಿಂದ ದಿನಕ್ಕೆ ಯಾವ ಮಟ್ಟಕ್ಕೆ ಹರಡ್ತಾ ಇದೆ ಅಂತ ಹೇಳಿದ್ರೆ, ಮಳೆ ಬರುವ ಮುನ್ಸೂಚನೆ ಇದ್ದರೂ ಸಹ ನಮ್ಮ ಸೋಕಾಲ್ಡ್ ಹೆಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಅವರು ಒಂದು ಮುಂಜಾಗ್ರತಾ ಕ್ರಮಗಳನ್ನು ಯಾವ ಜಿಲ್ಲೆಯಲ್ಲೂ ರಾಜ್ಯದಲ್ಲಿ ಕೈಗೊಳ್ಳಲಿಲ್ಲ. ಎಲ್ಲರಿಗೂ ಗೊತ್ತಿತ್ತು, ಒಬ್ಬ ಕಾಮನ್ ಸೆನ್ಸ್ ಇರೋ ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಳೆ ಶುರುವಾಯಿತು ಅಂತ ಹೇಳಿದ್ರೆ ಯಾವ ರೀತಿ ಸೊಳ್ಳೆಗಳು ಹಬ್ತವೆ, ಅದರಿಂದ ಯಾವ ರೀತಿ ಸಾಂಕ್ರಾಮಿಕ ರೋಗಗಳು ಬರ್ತವೆ, ಒಂದು ಸರ್ಕಾರವಾಗಿ ಯಾವ ರೀತಿಯಾಗಿ ಅವರು ನಡ್ಕೋಬೇಕಾಗಿತ್ತು ಆ ರೀತಿ ನಡ್ಕೊಂಡಿಲ್ಲ. ಅದನ್ನು ಬಿಟ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಈಗ ನಾವುಗಳು ವಿರೋಧ ಪಕ್ಷವಾಗಿ ಧ್ವನಿ ಎತ್ತಿದ ಮೇಲೆ 2 ದಿವಸದ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಕರೆಸ್ಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ಗಳು ಮಾಡಬೇಕು ಅಂತ ಹೇಳ್ತಾರೆ. ಯಾವಾಗ ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಕೇಸು 7547 ನಿನ್ನೆವರೆಗೂ ಆಗಿರೋದು. ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ನಾನು ಮೀಸಲು ಕ್ಷೇತ್ರದ ಶಾಸಕ, ಜೊತೆಗೆ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷನಾಗಿದ್ದೇನೆ. ಈ ಸರ್ಕಾರ ಸುಮಾರು 34,000 ಕೋಟಿ ದಲಿತರ ಹಣವನ್ನ ಗ್ಯಾರಂಟಿ ಸೇರಿದಂತೆ ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಿಕೊಂಡಿದೆ. ದಲಿತರ ಕಲ್ಯಾಣಕ್ಕೆ ಪೂರಕವಾಗಿರುವ ಕೊಳವೆ ಬಾವಿ ನಿರ್ಮಾಣ, ಸ್ವಯಂ ಉದ್ಯೋಗ, ಸಾಲ ಸೇರಿದಂತೆ ಯಾವುದೇ ಯೋಜನೆಗಳಿಗೆ ಅನುದಾನ ನೀಡುತ್ತಿಲ್ಲ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ದುರ್ಬಳಕೆಯಾಗಿದೆ. ಇದರಿಂದ ದಲಿತರ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ. ಅಹಿಂದದ ಪ್ರಬಲ ನಾಯಕರಾಗಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ದಲಿತರು, ಬಡವರ ಮೇಲೆ ಕಾಳಜಿ ಇದ್ದರೆ ರಾಜೀನಾಮೆ ಕೊಡಬೇಕಿತ್ತು. ಶ್ರೀಮಂತರ ಪರವಾದ ಕಾರ್ಯಕ್ರಮಗಳನ್ನ ಏನನ್ನು ಮಾಡದ ಸರ್ಕಾರ ದಲಿತರ ಹಣವನ್ನೇ ಖರ್ಚು ಮಾಡುವುದರ ಜೊತೆಗೆ ಜನಸಾಮಾನ್ಯರು ಬಳಸುವ ಹಾಲು, ಪೆಟ್ರೋಲ್ ಬೆಲೆ ಹೆಚ್ಚಳ ಮಾಡುತ್ತಿರುವುದು ವಿಷಾದನೀಯ ಎಂದರು. ಏನು ಕಾಂಗ್ರೆಸ್ ಸರ್ಕಾರ ದಲಿತರ ಹೆಸರಲ್ಲಿ ಅಧಿಕಾರಕ್ಕೆ ಬಂತು, ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ವಾಸ್ತವ ಸತ್ಯ. SC STಗೆ ಮೀಸಲಾತಿಯಾಗಿಟ್ಟಂಥ ಹಣವನ್ನು 34,000 ಕೋಟಿ ದುಡ್ಡಲ್ಲಿ ಆಲ್ಮೋಸ್ಟ್ ಆಲ್ ಹೆಚ್ಚು ಕಮ್ಮಿ ಒಂದು 20,000 ರಿಂದ 25,000 ಕೋಟಿ ದುಡ್ಡನ್ನು ಏನು ಬೇರೆ ಬೇರೆ ಭಾಗ್ಯಗಳಿಗೆ ಬಳಕೆ ಮಾಡ್ಕೊಂಡಿದ್ದಾರೆ. ನಾನು ಹೇಳೋದೇನು ಅಂತೇಳಿದರೆ, ಇವರು ನಾವು ದಲಿತರ ಪರವಾಗಿದ್ದೀವಿ, ದಲಿತರಿಗೋಸ್ಕರ ನಾವು ಹೆಚ್ಚು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದೆ. ದಲಿತರ ದುಡ್ಡನ್ನು ಭಾಗ್ಯಕ್ಕೆ ಬಳಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇವರು ಖಜಾನೆಯಲ್ಲಿ ಬೇರೆ ಹಣನ ಬೇಕಾದ್ರೆ ಅದಕ್ಕೆ ಉಪಯೋಗ ಮಾಡ್ಕೊಳ್ಳಿ. ದಲಿತರ ಹಣವನ್ನು ಈ ರೀತಿ ಮಾಡಿ ಏನು ಮಾಡಬೇಕು ಅಂತ ಹೊಡಿಯೋರು ಗೊತ್ತಾಗ್ತಾಯಿಲ್ಲ. ನಾನೊಬ್ಬ ಶಾಸಕನಾಗ ನಿಜವಾಗ್ಲೂ ನೋವಿಂದ ಹೇಳ್ತಾ ಇದ್ದೀನಿ. ಹಿಂದೆ ಕುಮಾರಸ್ವಾಮಿಯವರು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ 55 ಬೋರ್ವೆಲ್ ಕೊಟ್ಟಿದ್ರು. ನಾನು ಪತ್ರ ನಾನೇ ಹಸ್ತಾಂತರ ಮಾಡಿದೆ ರೈತರುಗಳಿಗೆ. ಈ ಸತಿ ನನಗೆ ಎಷ್ಟು ಕೊಟ್ಟಿಯಾರು ಗೊತ್ತಾ? ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ, ಗಿರೀಶ್, ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹರ್ಷಿತ್, ಮುಖಂಡ ಮಂಜು ಇದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಸಮಾಜದ ಎಲ್ಲಾ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸುವುದರ ಜೊತೆಗೆ ಎಲ್ಲರ ಸಹಕಾರದಿಂದ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ನೂತನ ಜಿಲ್ಲಾಧ್ಯಕ್ಷ ಎನ್ ಪರಮೇಶ್ವರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚುನಾವಣೆ ಸಂದರ್ಭದಲ್ಲಿ ಮಾಜಿ ಶಾಸಕರು, ಮಾಜಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಹಿರಿಯರು ಮತ್ತು ಮುಖಂಡರ ಸಹಕಾರದಿಂದ ಜಿಲ್ಲಾಧ್ಯಕ್ಷ ಸ್ಥಾನ ಮತ್ತು ತಾಲೂಕು ಅಧ್ಯಕ್ಷ ಸ್ಥಾನ ಸೇರಿದಂತೆ ನಿರ್ದೇಶಕ ಸ್ಥಾನವೂ ಕೂಡ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಸಕಲೇಶಪುರ, ಅರಸೀಕೆರೆ, ಬೇಲೂರು ತಾಲೂಕುಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯುತ್ತಿದೆ. ಉಳಿದ ಎಲ್ಲಾ ತಾಲೂಕುಗಳಲ್ಲೂ ಅವಿರೋಧ ಆಯ್ಕೆ ಮುಗಿದಿದೆ ಎಂದು ಹೇಳಿದರು. ಎಲ್ಲರನ್ನ ಒಗ್ಗಟ್ಟಿನಿಂದ ಸಮಾಜದ ಏಳಿಗೆಗೆ ಶ್ರಮಿಸುವುದಾಗಿ ತಿಳಿಸಿದ ಅವರು, ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಹಾಸನದಲ್ಲಿ ಸಮುದಾಯಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿಸುವುದು ಮತ್ತು ಶಿಕ್ಷಣಕ್ಕೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಹಾಸನ ತಾಲೂಕು ಘಟಕದ ನೂತನ ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಮಾತನಾಡಿ, ಜಿಲ್ಲಾ ಘಟಕಕ್ಕೆ 20 ಜನ ಪುರುಷರು, 10 ಜನ ಮಹಿಳೆಯರು ಸೇರಿ ಒಟ್ಟು 30 ಮಂದಿಯನ್ನ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಇನ್ನುಳಿದಂತೆ ತಾಲೂಕು ಘಟಕದಲ್ಲಿ 20 ಸ್ಥಾನಗಳಲ್ಲಿ 13 ಸ್ಥಾನ ಪುರುಷರು, 7 ಸ್ಥಾನ ಮಹಿಳೆಯರಿಗೆ ಮೀಸಲಿತ್ತು. ಎಲ್ಲ ಸ್ಥಾನಗಳನ್ನು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸಮಾಜದ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸುವುದಾಗಿ ತಿಳಿಸಿದರು.
ಅದರಲ್ಲಿ 10 ಜನ ಮಹಿಳೆಯರು, 20 ಜನ ಪುರುಷರು, 30 ಜನ ನಿರ್ದೇಶಕರುಗಳನ್ನು ಸಹ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ತಾಲೂಕು ಘಟಕದಲ್ಲಿ ಹಾಸನ ತಾಲೂಕು ಘಟಕವೂ ಸಹ ತಾಲೂಕು ಅಧ್ಯಕ್ಷರು ಮತ್ತು 7 ಜನ ಮಹಿಳೆಯರು, 13 ಜನ ಪುರುಷರು, ಅಲ್ಲಿಗೆ ತಾಲೂಕಿಗೆ 20 ಜನ ಡೈರೆಕ್ಟರ್ಗಳು ಇರ್ತಾರೆ, ಅವ್ರನ್ನೂ ಸಹ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಹೊಳೆನರಸೀಪುರ ತಾಲೂಕು, ಚನ್ನರಾಯಪಟ್ಟಣ ತಾಲೂಕು, ಅರ್ಕಲಗೂಡು ತಾಲೂಕು ಇವು ಸಹ ಅವಿರೋಧವಾಗಿ ಆಯ್ಕೆಯಾಗಿದೆ. ಈಗ ಇದು ಬೇಲೂರು ತಾಲೂಕು ಮಾತ್ರ ಚುನಾವಣೆ ನಡೆಯುವ ಹಂತದಲ್ಲಿದೆ, ನಡೀತಾ ಇದೆ. ಅಧ್ಯಕ್ಷ ಸ್ಥಾನಕ್ಕೆ, ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ನೀವೆಲ್ಲವೂ ಸಹ ಅವಿರೋಧವಾಗಿ ಆಯ್ಕೆಯಾಗಿದೆ. ಬೇರೆ ತಾಲೂಕುಗಳು ಸಹ ಚುನಾವಣೆಯ ಹಂತದಲ್ಲಿದೆ. ಹಾಗಾಗಿ ಇವತ್ತು ಏನು ಅಖಿಲ ಭಾರತ ವೀರಶೈವ ಮಹಾಸಭಾ 1904ರಲ್ಲಿ ಪ್ರಾರಂಭಗೊಂಡಂಥ ಈ ಸಂಸ್ಥೆ ಅನೇಕ ಹಿರಿಯರು ಅಧ್ಯಕ್ಷರುಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶಿವಕುಮಾರ ಸ್ವಾಮಿ. ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಮುಖಂಡರಾದ ಪುನೀತ್ ಪಟೇಲ್, ಶ್ರೇಯಸ್, ಶೇಖರ್, ಶ್ರೀಕಾಂತ್, ಗಿರೀಶ್, ಶಿವಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜುಲೈ 14ರಂದು ಎಸ್ಎಸ್ಎಲ್ಸಿ, ಪಿಯುಸಿ ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಂಘದ ಸದಸ್ಯರಾಗಿ ಸರ್ಕಾರಿ ಕರ್ತವ್ಯದಿಂದ ನಿವೃತ್ತಿ ಹೊಂದಿದ ನೌಕರರಿಗೆ ಸನ್ಮಾನ ಹಾಗೂ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದಿರುವ ಸರ್ಕಾರಿ ನೌಕರರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದರ ಜೊತೆಗೆ ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಯಲ್ಲಿ ಪಾಸಾಗಿರುವ ವಿಶೇಷಚೇತನ ಮಕ್ಕಳನ್ನು ಸನ್ಮಾನಿಸಲಾಗುವುದು ಎಂದು ಹೇಳಿದರು. ಶ್ರೀ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ, ಡಿಎಚ್ಒ ಡಾಕ್ಟರ್ ಬಿಎನ್ ಶಿವಸ್ವಾಮಿ ಮೊದಲಾದವರು ಭಾಗವಹಿಸುವರು. ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಈ ಕಾರ್ಯಕ್ರಮ ನಡೆಯಲಿದೆ. ಸಂಘದ ಎಲ್ಲ ಸದಸ್ಯರು, ಮಕ್ಕಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಹಾಸನ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾವು ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ಪ್ರಾರಂಭಿಸಿ 5 ವರ್ಷ ಮೊದಲನೇ ಹಂತವನ್ನು 1 ವರ್ಷದ ಅವಧಿಯನ್ನು ಮುಗಿಸಿ 2ನೇ ಅವಧಿಯಲ್ಲಿ ನಾವು ಕಾಲಿಟ್ಟು ಹಲವಾರು ಸರ್ಕಾರಿ ನೌಕರರಿಗೆ ಹಾಗೂ ಸಾರ್ವಜನಿಕವಾಗಿ ಹಲವಾರು ಕೆಲಸಗಳನ್ನು ಮಾಡ್ತಾ ಈ ಒಂದು ಸಂಘವನ್ನು ನಡೆಸ್ತಿದ್ದೇವೆ. ಇದರ ಪ್ರತಿಫಲವಾಗಿ ನಾವು ನಮ್ಮ ಸರ್ಕಾರಿ ನೌಕರರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭಿಸಿ ಈಗಾಗಲೇ ನಾವು ಆ ಒಂದು ಕೋಆಪರೇಟಿವ್ ಸೊಸೈಟಿ ವತಿಯಿಂದ 80 ಲಕ್ಷದಿಂದ 1 ಕೋಟಿವರೆಗೆ ನಾವು ಒಂದು ಸಾಲವನ್ನು ಸರ್ಕಾರಿ ನೌಕರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಿದ್ದೇವೆ. ಯಾವುದೇ ನ್ಯಾಷನಲ್ ಬ್ಯಾಂಕಿಗೆ ಹೋದರೆ ನಾವು ಆ ರೀತಿಯಾದ ಒಂದು ಸಾಲ ಸೌಲಭ್ಯವನ್ನು ಸರ್ಕಾರಿ ನೌಕರರಿಗೆ ತತ್ಕ್ಷಣ ಕೊಡುವಂಥ ಕೆಲಸವನ್ನು ಮಾಡುವುದು ಕಷ್ಟ. ಹಾಗಾಗಿ ನಮ್ಮ ಸರ್ಕಾರಿ ನೌಕರರು ಒಂದು ಸದ್ಯಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ತತ್ಕ್ಷಣವಾಗಿ 2 ರಿಂದ 3 ಲಕ್ಷ ಸಾಲವನ್ನು ನೀಡುವ ಮೂಲಕ ನಮ್ಮ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರಾರಂಭಿಸಿ ಅತ್ಯುತ್ತಮವಾಗಿ ಕೋಆಪರೇಟಿವ್ ಸೊಸೈಟಿ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂಎನ್ ಪರಮೇಶ್, ಉಪಾಧ್ಯಕ್ಷ ಬಿಆರ್ ಧರ್ಮ, ಶಿವೇಗೌಡ, ಗೌರವಾಧ್ಯಕ್ಷ ಎಚ್ಆರ್ ಯಶೋಧರ್, ನಿರ್ದೇಶಕ ಗೋಪಾಲಕೃಷ್ಣ ಇದ್ದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬುಧವಾರ ಪ್ರತಿಭಟನೆ ನಡೆಸಿದರು. ಈ ವೇಳೆ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪಾ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಬೇಕು, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು, ಶ್ರೀಮಂತರ ಮೇಲಿನ ತೆರಿಗೆ ಹೆಚ್ಚಿಸಿ ಬಡವರಿಗೆ ಬದುಕಲು ಅವಕಾಶ ಕಲ್ಪಿಸುವ ನೀತಿಗಳನ್ನು ಜಾರಿಗೆ ತರಬೇಕು, ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆದು ಕೃಷಿ ಬೆಳೆಗಳಿಗೆ ಲಾಭದಾಯಕ ಬೆಂಬಲ ಬೆಲೆ ಖಾತರಿಪಡಿಸಿ ಎಪಿಎಂಸಿ ವ್ಯವಸ್ಥೆಯನ್ನು ಬಲಗೊಳಿಸಬೇಕು, ಗೊಬ್ಬರ ಒಳಗೊಂಡಂತೆ ಕೃಷಿ ಹಿಡುವಳಿಗಳಿಗೆ ಸಬ್ಸಿಡಿ ಕಡಿತಗೊಳಿಸುವ ನೀತಿಗಳನ್ನು ಕೈಬಿಟ್ಟು ದೇಶದ ಐಕ್ಯತೆಯನ್ನು ಛಿದ್ರಗೊಳಿಸುವ ರೈಲ್ವೆ, ವಿದ್ಯುತ್, ಸಾರ್ವಜನಿಕ ಕ್ಷೇತ್ರಗಳ ಖಾಸಗೀಕರಣವನ್ನು ಕೈಬಿಡಬೇಕು, ಸಾರ್ವಜನಿಕ ರಂಗದ ಸಿಐಟಿಯು ಸೌಹಾರ್ದತೆಯನ್ನು ಹಾಳು ಮಾಡುವ ಕೃತ್ಯಗಳನ್ನು ಹಾಗೂ ಶಕ್ತಿಗಳನ್ನು ನಿಗ್ರಹಿಸಬೇಕು, ಅವೈಜ್ಞಾನಿಕ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸಿ ಕನಿಷ್ಠ ವೇತನವನ್ನು ಅಕುಶಲ ಕಾರ್ಮಿಕರಿಗೆ ರೂ. 31,000 ಹಾಗೂ ಹೆಚ್ಚಿನ ಕೌಶಲ್ಯದ ಪ್ರತಿ ಹಂತಕ್ಕೆ ಶೇಕಡಾ 15ರಷ್ಟು ಹೆಚ್ಚಳದೊಂದಿಗೆ ನಿಗದಿಪಡಿಸಬೇಕು. ಗ್ರಾಹಕ ಬೆಲೆ ಸೂಚ್ಯಂಕದ ಪ್ರತಿ ಅಂಶದ ಹೆಚ್ಚಳಕ್ಕೆ ಪ್ರತಿದಿನಕ್ಕೆ 6 ಪೈಸೆಗಳ ತುಟ್ಟಿ ಭತ್ಯೆ ನಿಗದಿಪಡಿಸಬೇಕು. ಬೆಲೆ ಸೂಚ್ಯಂಕವನ್ನು ಪ್ರಾಮಾಣಿಕವಾಗಿ ಪ್ರಕಟಿಸಬೇಕು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನನ್ವಯ ವೈಜ್ಞಾನಿಕ ರೀತಿಯಲ್ಲಿ ಕನಿಷ್ಠ ವೇತನವನ್ನು ನಿಗದಿಪಡಿಸಿ ಸಮರ್ಪಕವಾಗಿ ಜಾರಿಗೊಳಿಸಬೇಕು ಎಂದರು. ಇವತ್ತು ಇಡೀ ದೇಶಾದ್ಯಂತ ಅಖಿಲ ಭಾರತ ಬೇಡಿಕಾ ದಿನ ಆಗಿ ಅಂಗನವಾಡಿಗಳ ಬೇಡಿಕೆ ದಿನ ICDSನ ಉಳಿಸಿ ಅನ್ನೋದು ಒಂದು ಹೋರಾಟ. ಇವತ್ತು ಏನು ಶಾಲೆಗಳನ್ನ ಮುಚ್ಚೋಗೋಂಥ ಪರಿಸ್ಥಿತಿಗಳು ಬಂದಿದೆ, ಅಂಗನವಾಡಿಗಳನ್ನ ಮುಚ್ಚೋಗೋಂಥ ಪರಿಸ್ಥಿತಿ ಸರ್ಕಾರ ತಂದಿದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳ್ತಾ ಇರೋದು, ಇವತ್ತು ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿ ಕೇಂದ್ರಗಳಲ್ಲಿ ನಡೀಬೇಕು, ಅಂಗನವಾಡಿಗಳನ್ನ ಉನ್ನತೀಕರಿಸಬೇಕು.
ಅಲ್ಲಿ ಶಾಲಾ ಪೂರ್ವ ಶಿಕ್ಷಣ ಕೊಡಬೇಕು ಅಂತೇಳಿ ಸರ್ಕಾರಕ್ಕಾಗಲೇ ಮನವಿ ಮಾಡಿದ್ದೀವಿ. ಸರ್ಕಾರನೂ ಕೂಡ ಆಶ್ವಾಸನೆ ಕೊಟ್ಟಿದೆ. ಆ ಆಶ್ವಾಸನೆಯನ್ನು ಈಡೇರಿಸಬೇಕು ಮತ್ತು ಶಾಲಾ ಪೂರ್ವ ಶಿಕ್ಷಣ ಗುಡಿಬೇಕು. ಏನು ಅಂಗನವಾಡಿ ಮಕ್ಕಳಿಗೆ ಯೂನಿಫಾರ್ಮು, ಬ್ಯಾಗು ಏನು ಕೊಡಬೇಕಂತ ಒಪ್ಕೊಂಡಿದ್ರೆ ಅದನ್ನು ತಕ್ಷಣದಲ್ಲಿ ಜಾರಿ ಮಾಡಬೇಕು. ಮತ್ತು ಏನು ಇವತ್ತು ಗ್ರ್ಯಾಜುಟಿ ಕೊಡಬೇಕು ಅಂತಿದೆ, ಗ್ರ್ಯಾಜುಟಿನ ಕೊಡಬೇಕು. ಇಡೀ ದೇಶಾದ್ಯಂತ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಗ್ರ್ಯಾಜುಟಿನ ಜಾರಿ ಮಾಡಬೇಕು. ಏನು ಕನಿಷ್ಠ ಕೂಲಿ ಕೊಡಬೇಕು ಅಂತಿದೆ, ಆ ಕನಿಷ್ಠ ಕೂಲಿನ ಕೊಡಬೇಕು. ICDSನ ಉಳಿಸೋದೇ ಮುಖ್ಯ ಉದ್ದೇಶ ಆಗಿದೆ. ಇವತ್ತು ದೇಶಾದ್ಯಂತ ನಡೆಯುತ್ತಿರುವ ICDS ಉಳಿಸಿ ಏನು ಹೋರಾಟ ಇದೆ ಅದು ಯಶಸ್ವಿ ಆಗಬೇಕು. ಮತ್ತು ಕೇಂದ್ರ ಸರ್ಕಾರ ಏನು ಅನುದಾನ ಕಡಿತ ಮಾಡಿದೆ ಆ ಅನುದಾನನ ಪ್ರತಿಭಟನೆಯಲ್ಲಿ ಸಿಐಟಿಯು ತಾಲೂಕು ಕಾರ್ಯದರ್ಶಿ ಜಯಂತಿ, ಮುಖಂಡರಾದ ಅರವಿಂದ್, ಮಂಜುಳಾ, ಮೀನಾಕ್ಷಿ, ಗಾಯತ್ರಿ, ಗೀತಾ, ಕವಿತಾ ಇತರರು ಭಾಗವಹಿಸಿದರು. ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿಯ ಶ್ರೀ ಕೆಂಚಂಪ ನೇಗಿಲ ಯೋಗಿ ರೈತ ಸಂಘದ ವತಿಯಿಂದ ವೈದ್ಯರ ದಿನಾಚರಣೆಯ ಅಂಗವಾಗಿ ಆದಿತ್ಯ ಕ್ಲಿನಿಕ್ನ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಪತ್ನಿ ಶಾಲಿನಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ HS ಮೋಹನ್ ಮಾತನಾಡಿ, ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಸುಮಾರು 40 ವರ್ಷಗಳಿಂದಲೂ ಈ ಭಾಗದ ಜನರಿಗೆ ಚಿಕಿತ್ಸೆ ನೀಡಿ ಸಾವಿರಾರು ಜನರ ಜೀವ ಉಳಿಸಿದ್ದಾರೆ. ಇವರು ಹಗಲು ರಾತ್ರಿ ಎನ್ನದೇ ಎಲ್ಲ ಸಮಯದಲ್ಲಿಯೂ ಚಿಕಿತ್ಸೆ ನೀಡುತ್ತಾರೆ. ಕೊರೋನಾ ಸಂದರ್ಭದಲ್ಲೂ ಇವರ ಸೇವೆ ಅಪಾರವಾದದ್ದು. ಇವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಎಲ್ಲರಿಗೂ ಸಹ ಚಿಕಿತ್ಸೆ ನೀಡಿದ್ದಾರೆ. ಆದ್ದರಿಂದ ನಮ್ಮ ರೈತ ಸಂಘಟನೆ ವತಿಯಿಂದ ನಾವು ಗೌರವಿಸಿದ್ದೇವೆ ಎಂದರು. 42 ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಹಲವಾರು ಸಾಮಾನ್ಯ ಎಷ್ಟು ತಪ್ಪಲ 4,000 ಜನ ಅಂದ್ರೆ ತಪ್ಪಾಗ್ಲಾರದು ಹಲವಾರು ಪ್ರಾಣಗಳನ್ನು ಉಳಿಸಿ ನಮ್ಮ ಗ್ರಾಮಕ್ಕೆ ಸೇವೆ ಮಾಡಿದಂತ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರಿಗೆ ನಮ್ಮ ರೈತ ಬಳಗದಿಂದ ಇವತ್ತು ಚಿಕ್ಕ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ವೈದ್ಯ ದಿನದಿಂದ ಇಟ್ಕೋಬೇಕಾಗಿತ್ತು. ಅದು ಕಾರಣಾಂತರದಿಂದ 2 ದಿನ ಮುಂದೆ ಹೋಗಿ ಇವತ್ತು ಇದ್ ಮಾಡ್ಕೊಂಡಿದ್ವಿ. ಇವರು ಕೃಷಿಕರು ಕೂಡ ಹೌದು. ನಮ್ಮ ಕೆಂಚಮ್ಮನ ಹೊಸಕೋಟೆಗೆ ಬಂದು ತೋಟ ಮಾಡಿ ಒಬ್ಬ ಮಾದರಿ ರೈತ ಅಂತ. ಗ್ರಾಮದ ಮುಖಂಡ ಅನಿಲ್ ಕುಮಾರ್ ಮಾತನಾಡಿ, ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಈ ಭಾಗದ ಜನರ ದೇವರು. ಅವರು 40 ವರ್ಷಗಳ ಸೇವೆಯಲ್ಲಿ 20 ವರ್ಷಗಳ ಹಿಂದೆಯೇ ಸುತ್ತಮುತ್ತಲಿನ ಹಳ್ಳಿಯ ಮನೆಗೆ ತೆರಳಿ ಚಿಕಿತ್ಸೆ ನೀಡಿ ಸಾವಿರಾರು ಹೆರಿಗೆಗಳನ್ನ ಮಾಡಿಸಿ ಮಹಿಳೆಯರ ಮಕ್ಕಳ ಪ್ರಾಣ ಉಳಿಸಿದ್ದಾರೆ. ಇವರ ಕುಟುಂಬವನ್ನ ಸದಾ ದೇವರು ಚೆನ್ನಾಗಿಡಲಿ ಎಂದರು. 1993-94 ಇಸ್ವಿಯಲ್ಲಿ ಅಂತ ಕಾಣುತ್ತೆ. ಡೆಲ್ಲಿಯಿಂದ ಕೂಡ ಒಂದು ಫ್ರೆಂಡ್ಸ್ ಅಸೋಸಿಯೇಷನ್ ಅಂತ ಹೇಳಿ ಆಗಿನ ಕಾಲದಲ್ಲೇನೆ ಇವ್ರಿಗೊಂದು ಸನ್ಮಾನ ಮಾಡ್ಲಿಕ್ಕೆ ಅಂತ ಹೇಳಿ ಅಲ್ಲಿಂದ ಕರೆದ್ರು. ಆದ್ರೆ ಇವರು ಯಾವುದೋ ಒಂದು ಕಾರಣಾಂತರಗಳಿಂದ ಅಲ್ಲಿಗೆ ಹೋಗ್ಲಿಕ್ಕಾಗ್ಲಿಲ್ಲ. ಅಲ್ಲಿಂದ ಕೂಡ ಆಗಿನ ಕಾಲದಲ್ಲೇ ಆಗ 93-94 ಇಸ್ವಿಯಲ್ಲೇ ಇವರನ್ನು ಗುರುತಿಸಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಇವರು ಸೇವೆ ಯಾವ ರೀತಿ ಇರ್ಬೋದು ಅಂತ ಹೇಳಿ ಎಲ್ಲರೂ ತಾವುಗಳೇ ಊಹಿಸ್ಬೇಕು. ಮತ್ತೆ ಇವ್ರ ಸೇವೆಯನ್ನ ಇವನು ದಾವಣಗೆರೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮೈಸೂರು, ಶ್ರವಣಬೆಳಗೊಳ ಆ ಕಡೆಯಿಂದೆಲ್ಲ ಬಂದು ಇವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಿದ್ದಾರೆ ರೋಗಿಗಳು. ಯಾಕೆ ಅಂತ ಹೇಳಿದ್ರೆ ಇವ್ರ ಕೈಗುಣ ಅಷ್ಟು ಚೆನ್ನಾಗಿದೆ. ಬೈ ಚಾನ್ಸ್ ಕೆಲವೊಂದು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಮಾತನಾಡಿ, ನಾನು ಹೊಸಕೋಟೆ ಭಾಗದಲ್ಲಿ ಸುಮಾರು 41 ವರ್ಷಗಳಿಂದ ವೈದ್ಯ ವೃತ್ತಿಯನ್ನ ಮಾಡುತ್ತಿದ್ದು, ಈ 40 ವರ್ಷದಲ್ಲಿ ಒಂದು ದಿನವೂ ರಜೆಯನ್ನ ಮಾಡದೆ ದಿನದ 24 ಗಂಟೆಯಲ್ಲಿ 20 ಗಂಟೆಗಳ ಜನರ ಸೇವೆ ಮಾಡುತ್ತಾ ಬಂದಿದ್ದೇನೆ. ಇಲ್ಲಿಯ ತನಕ ನಿಮ್ಮಗಳ ಸೇವೆ ಮಾಡಲು ಅವಕಾಶ ಸಿಕ್ಕಿರುವುದು ನನಗೆ ತುಂಬಾ ಸಂತೋಷವಾಗಿದ್ದು, ಇನ್ನು ಹೆಚ್ಚಿನ ಸೇವೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ನಾನು 1983ರಿಂದ ಸತತ 41 ವರ್ಷಗಳ ಕಾಲ ವರ್ಷಕ್ಕೆ ಒಂದು ರಜೆ ಇಲ್ಲದೇನೆ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೇನೆ. ಮತ್ತು ದಿನದ 24 ಗಂಟೆಯಲ್ಲಿ 20 ಗಂಟೆ ನಾನು ವರ್ಕ್ ಮಾಡ್ತಾ ಇದ್ದೆ, 4 ಗಂಟೆ ಮಾತ್ರ ನಿದ್ರೆ ಮಾಡ್ತಾ ಇದ್ದೆ. ಇಷ್ಟು ವರ್ಷಗಳ ಕಾಲ ನಿಮ್ಮ ಸೇವೆಯನ್ನು ಮಾಡುವ ಅವಕಾಶ ನನಗೆ ಸಿಕ್ಕಿದೆ. ಇದರಲ್ಲಿ ನನ್ನದು ಒಂದೇ ಇದರಲ್ಲ, 2 ಕೈ ಇದು ಮಾಡಿದ್ರೆ ಮಾತ್ರ ಚಪ್ಪಾಳೆ ಆಗ್ತದೆ. ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ನನಗೆ ಸಿಕ್ಕಿರೋದ್ರಿಂದ ನಾನು ಇಷ್ಟೊಂದು ಕಾಲ ಸತತವಾಗಿ ನಿಮ್ಮ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದೇನೆ. ಈಗ ದೂರದ ಊರಿಂದ ಬರ್ತಾರೆ, ಚಿಕ್ಕಮಗಳೂರು, ಮೈಸೂರು, ಬೆಂಗಳೂರು, ಈ ಕಡೆ ಕೇರಳ, ದಾವಣಗೆರೆ, ಶಿವಮೊಗ್ಗ, ದೂರ. ಈ ಸಂದರ್ಭದಲ್ಲಿ ಹೊಸಕೋಟೆ ಹೋಬಳಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಹರೀಶ್ ಉಂಕರವಳ್ಳಿ, ರೈತ ಸಂಘದ ಕಾರ್ಯದರ್ಶಿ ಜಯಣ್ಣ ಹೈದೂರು, ಅನಿಲ್ ಕುಮಾರ್, ಅಣ್ಣಪ್ಪ, ಚರಣ್, ಶ್ರೀನಿವಾಸ್ ಕುಮಾರ್, ಮೋಹನ್, ಅಶ್ವಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಕೋಗಿಲಮನೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಶೇಷಪ್ಪರವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಮಾಳಗೆರೆ ಕ್ಷೇತ್ರದ ಶಿವಕುಮಾರ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಕುಮಾರ್ ಅವರನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದರು.
ಈ ವೇಳೆ ಆಯ್ಕೆಯಾದ ಶಿವಕುಮಾರ್ ಗ್ರಾಮಸ್ಥರಿಂದ ಹಾಗೂ ಸದಸ್ಯರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ, ತಮ್ಮ ಗ್ರಾಮ ಪಂಚಾಯಿತಿ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು, ನೂತನ ಕಟ್ಟಡಕ್ಕೆ ಶಾಸಕರ ಹಾಗೂ ಸಂಸದರ ಅನುದಾನ ಪಡೆದು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುವುದು. ಇದರ ಜೊತೆ ಎಲ್ಲ ಸದಸ್ಯರ ಸಹಕಾರವನ್ನು ಪಡೆಯುವ ಮೂಲಕ ನಮ್ಮ ಗ್ರಾಮೀಣ ಭಾಗದ ರೈತರಿಗೆ ಅನುಕೂಲವಾಗುವಂತೆ ಕೊಟ್ಟಿಗೆ ನಿರ್ಮಾಣ, ಕುಡಿಯುವ ನೀರು, ರಸ್ತೆ ಇನ್ನಿತರ ಮೂಲಸೌಕರ್ಯ ಒದಗಿಸಲಾಗುತ್ತದೆ ಎಂದ ಅವರು, ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಪ್ರತಿ ಗ್ರಾಮ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಲಾಗುತ್ತದೆ ಎಂದರು. ಬಿಲ್ಡಿಂಗ್ ಕಟ್ಟೋದು, ಆಮೇಲೆ ಹೆಚ್ಚು ಶಾಸಕರದು ಆಮೇಲೆ MP ಅವರಿಂದ ಅನುದಾನ ತಂದು ನಮ್ಮ ಕ್ಷೇತ್ರ ಬೇಲೂರು ತಾಲೂಕಿಗೆ ಖರಾಬಾಗಿದೆ. ಅವ್ರ ಹತ್ರ ಏನಾರು ಮಾಡಿ ಅನುದಾನ ತಂದು ನಮ್ಮ ಕ್ಷೇತ್ರ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ವ್ಯವಸ್ಥೆ. JJM ಆಗ್ತೈತೆ, ಅದೊಂದು ಸ್ವಲ್ಪ ತ್ವರಿತಗತಿಯಲ್ಲಿ ಆಗಬೇಕು ಅಂತ MP ಅವರಿಗೂ ಅಥವಾ ಶಾಸಕರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಹೇಮಾವತಿ, ಮಾಜಿ ಅಧ್ಯಕ್ಷ ಸದಸ್ಯ ಶೇಷಯ್ಯ, ಸಂಗಪ್ಪ, ಸ್ವಾಮಿ, ಸಾವಿತ್ರಿ, ಮಹದೇವಮ್ಮ, ಸುಶೀಲಾ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಿದಾನಂದ್, ಗ್ರಾಮಸ್ಥರಾದ ಜಯಪ್ರಕಾಶ್, ಈರೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ CC ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578008 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ, ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅರ್ಕಲ್ಗೂಡು ಪಟ್ಟಣದ ಹೃದಯ ಭಾಗದಲ್ಲಿ ಡೆಂಗ್ಯೂ ರೋಗ ಉಲ್ಬಣ ಹಿನ್ನೆಲೆ ಪಟ್ಟಣದ ಹಲವು ಕಡೆ ಪಟ್ಟಣ ಪಂಚಾಯಿತಿ ಆಡಳಿತ ಕಾರ್ಯಾಚರಣೆ ಕೈಗೊಂಡು ಸ್ವಚ್ಛತಾ ಕಾರ್ಯ ನಡೆಸಿದರು. ಪಟ್ಟಣದ ಹೃದಯ ಭಾಗ, ಹಳೆ ಬಸ್ ನಿಲ್ದಾಣ, ಇಂದಿರಾ ಕ್ಯಾಂಟೀನ್, ಶಿಕ್ಷಕರ ಭವನದ ಎದುರು, ದಿನವಹಿ ಮಾರುಕಟ್ಟೆಗಳ ವ್ಯಾಪ್ತಿಯಲ್ಲಿ ಕಂಡುಬಂದ ನೈರ್ಮಲ್ಯವನ್ನ JCB ಮೂಲಕ ತೆರವುಗೊಳಿಸಲಾಯಿತು. ಹಳೆ ಬಸ್ ನಿಲ್ದಾಣ ಆವರಣದಲ್ಲಿ ಅಲೆಮಾರಿಗಳು ವಾಸವಿದ್ದು ಅವರನ್ನ ತೆರವುಗೊಳಿಸಿದಲ್ಲದೆ ಸ್ವಚ್ಛತೆಯನ್ನು ಕೈಗೊಳ್ಳಲಾಯಿತು. ಅಲ್ಲದೆ ಇಂದಿರಾ ಕ್ಯಾಂಟೀನ್ ಮುಂಭಾಗ ಅವೈಜ್ಞಾನಿಕವಾಗಿ ಗಾಡಿಗಳನ್ನು ನಿಲ್ಲಿಸಿಕೊಂಡು ವ್ಯಾಪಾರ ನಡೆಸುತ್ತಿದ್ದ ಗೋಬಿ, ಪಾನಿಪುರಿ, ಜಂಕ್ ಫುಡ್ ಅಂಗಡಿಗಳನ್ನು ತೆರವುಗೊಳಿಸಿ ಶಿಕ್ಷಕರ ಭವನದ ಮುಂಭಾಗದಲ್ಲಿ ಗಾಡಿಗಳನ್ನು ನಿಲ್ಲಿಸಿಕೊಂಡು ಸ್ವಚ್ಛತೆಯಿಂದ ವ್ಯಾಪಾರ ಮುಂದುವರಿಸುವಂತೆ ಸೂಚನೆ ನೀಡಿದ್ದಲ್ಲದೆ ಜಾಗವನ್ನು JCB ಮೂಲಕ ಸ್ವಚ್ಛಗೊಳಿಸಿಕೊಡಲಾಯಿತು. ಸಂಚಾರಕ್ಕೆ ಅಡಚಣೆ ಉಂಟು ಮಾಡುತ್ತಿದ್ದ ಹೂವಿನ ವ್ಯಾಪಾರಿಗಳನ್ನು ಸಹ ಹಿಂದಕ್ಕೆ ಸರಿಸಲಾಯಿತು. ಪ್ರಮುಖವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡು ವ್ಯಾಪಾರ ನಡೆಸುತ್ತಿದ್ದ ಬೀದಿ ವ್ಯಾಪಾರಿಗಳಿಗೂ ಎಚ್ಚರಿಕೆ ನೀಡಿ ಶೆಡ್ಗಳನ್ನು ಸಹ ತೆರವುಗೊಳಿಸಲಾಯಿತು. ಸಾರಿಗೆ ಬಸ್ ನಿಲ್ದಾಣ ಮುಂಭಾಗವು ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡು ವ್ಯಾಪಾರ ನಡೆಸುತ್ತಿರುವುದು ಪಟ್ಟಣದ ಅಂದಕ್ಕೆ ಮಾರಕವಾಗಿದೆ. ಇವುಗಳನ್ನು ಸಹ ತೆರವುಗೊಳಿಸುವ ಕೆಲಸ ಆಗಲಿದೆ. ಅಂಗಡಿಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಚೀಲ ಕಟ್ಟಿ ಪಟ್ಟಣ ಪಂಚಾಯಿತಿ ಗಾಡಿಯಲ್ಲಿ ಹಾಕಬೇಕಿದೆ. ಇದನ್ನ ಉಲ್ಲಂಘನೆ ಮಾಡಿದರೆ ನೋಟಿಸ್ ಜಾರಿ ಮಾಡಿ ದಂಡ ವಿಧಿಸಲಾಗುವುದು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಎಚ್ಚರಿಕೆ ನೀಡಿದರು. ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಹಳೆ ಬಸ್ ಸ್ಟ್ಯಾಂಡ್ ಮತ್ತೆ ಇಂದಿರಾ ಕ್ಯಾಂಟೀನು ಮುಂತಾದ ಸುತ್ತಮುತ್ತಲ ಪ್ರದೇಶದಲ್ಲಿ ಭೇಟಿ ನೀಡಿ ಸ್ವಚ್ಛತೆ ಇಲ್ಲದರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ಈಗಾಗಲೇ ಹಲವಾರು ಬಾರಿ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಅಂಗಡಿ ಮಳಿಗೆಯವರಿಗೆ ಸಾಕಷ್ಟು ಬಾರಿ ಹೇಳಿದ್ದೀವಿ, ನೀವು ಏನು ತ್ಯಾಜ್ಯ ವಸ್ತುವನ್ನು ನೀವು ಉತ್ಪತ್ತಿ ಮಾಡ್ತೀರಿ ಅವನ್ನ ನಮ್ಮ ಆಟೋಟಿಕ್ ಪವರ್ ಬರುತ್ತೆ ಸಂಜೆ ಟೈಮ್ ಅದಕ್ಕೆ ಕೊಡಿ ಅಂತ ಹೇಳಿದ್ದೀವಿ. ಆದರೂ ಕೂಡ ಕೆಲವೊಂದು ಗ್ರಾಹಕರು, ಕೆಲವೊಂದು ಅಂಗಡಿ ಮಾಲೀಕರು ಹಿಂಭಾಗ ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಸುರಿತಾ ಇರೋದಕ್ಕೆ ಕಂಡು ಬಂದಿದ್ದು ಅವ್ರಿಗೂ ಕೂಡ ಇವತ್ತಿನ ದಿವಸ ನಾವೆಲ್ಲ ವಾರ್ನ್ ಮಾಡ್ತೀವಿ. ಅಲ್ಲದೆ ಅಲ್ಲಿ ಇರ್ತಕ್ಕಂಥ KSRTC ಡಿಪೋ ಮ್ಯಾನೇಜರ್ ಕೂಡ ಕರೆಸಿ ಹೇಳಿದ್ದೇವೆ. ಅಲ್ಲಿ ಇರ್ತಕ್ಕಂಥ ಏನು ನೈರ್ಮಲ್ಯ ಉಂಟಾಗಿದೆ, ಹುಲ್ಲು ಬೆಳೆದಿರ್ಬೋದು ಅಥವಾ ಟೀ ಕಪ್ಪು ಗ್ಲಾಸ್ ಇತರೆ ತ್ಯಾಜ್ಯ ವಸ್ತುಗಳು ಏನು ಸಂಗ್ರಹಣೆ ಆಗಿದೆ ಇವತ್ತಿನ ದಿವಸನೇ. ಈ ಸಂದರ್ಭದಲ್ಲಿ
ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ಡಿಪೋ ವ್ಯವಸ್ಥಾಪಕ ಹನುಮಂತಪ್ಪ, ಆರೋಗ್ಯಾಧಿಕಾರಿ ಚಂದ್ರೇಗೌಡ, ಪಟ್ಟಣ ಪಂಚಾಯಿತಿ ಆರೋಗ್ಯ ನಿರೀಕ್ಷಕ ದೀಕ್ಷಿತ್ ಸೇರಿದಂತೆ ಇತರರು ಹಾಜರಿದ್ದರು. ಸಕಲೇಶಪುರ ಕ್ರಾಫರ್ಡ್ ಆಸ್ಪತ್ರೆಯ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪುರುಷೋತ್ತಮ ಅವರು ಬರುವ ಬಡ ರೋಗಿಗಳ ಬಳಿ ಸಾವಿರಾರು ರೂಪಾಯಿಗಳನ್ನು ಪಡೆದು ಚಿಕಿತ್ಸೆ ನೀಡುವ ಪರಿಪಾಠ ಮಾಡಿಕೊಂಡಿದ್ದಾರೆ ಎಂದು ಎಸ್ಡಿಪಿಐ ಹಾಸನ ಗ್ರಾಮಾಂತರ ಅಧ್ಯಕ್ಷರಾದ ಇಮ್ರಾನ್ ಅರೆಹಳ್ಳಿ ಆರೋಪಿಸಿದರು. ಮಂಗಳವಾರ ಸಕಲೇಶಪುರದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 3ನೇ ತಾರೀಕಿನಿಂದ ಪಟ್ಟಣದ ಕುಶಾಲನಗರ ಬಡಾವಣೆಯ ನಿವಾಸಿ ಆದಿಲ್ ಎಂಬುವವನ ಪತ್ನಿಯಾದ ತಬಸುಮ್ ಅವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು, ಈ ಸಂದರ್ಭದಲ್ಲಿ ಕ್ರಾಫರ್ಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಯಲ್ಲಿ ಹೆರಿಗೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯ ಡಾಕ್ಟರ್ ಪುರುಷೋತ್ತಮ ಅವರು ಶಸ್ತ್ರಚಿಕಿತ್ಸೆ ನಡೆಸಿದ್ದು, ಬಳಿಕ ತಬಸುಮ್ ಮೃತಪಟ್ಟಿದ್ದಾರೆ. ಇದಕ್ಕೆ ಡಾಕ್ಟರ್ ಪುರುಷೋತ್ತಮ ಹಾಗೂ ಹೆರಿಗೆ ಸಂದರ್ಭದಲ್ಲಿ ತಬಸುಮ್ಗೆ ಅರವಳಿಕೆ ಮದ್ದು ನೀಡಿದ ಡಾಕ್ಟರ್ ಚಂದನ್ ಹಾಗೂ ಕ್ರಾಫರ್ಡ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಅವರೇ ನೇರ ಕಾರಣ. ಸಕಲೇಶಪುರ ಕ್ರಾಫರ್ಡ್ ಆಸ್ಪತ್ರೆಗೆ ಬರುವವರು ಬಡ ರೋಗಿಗಳಾಗಿದ್ದು, ಸಾರ್ವಜನಿಕರಿಂದ ಸಾವಿರಾರು ರೂಪಾಯಿಗಳನ್ನು ಪಡೆದು ಚಿಕಿತ್ಸೆ ನೀಡುವುದನ್ನು ಪರಿಪಾಠ ಮಾಡಿಕೊಂಡಿರುವ ಡಾಕ್ಟರ್ ಪುರುಷೋತ್ತಮ ಅವರು ಒಂದು ಹೆರಿಗೆಯ ಶಸ್ತ್ರಚಿಕಿತ್ಸೆಗೆ 10 ರಿಂದ 15 ಸಾವಿರ ರೂಗಳನ್ನು ಪಡೆಯುತ್ತಾರೆ ಎಂದು ಆಸ್ಪತ್ರೆಗೆ ಬರುವ ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆಗೆ ಬ್ಲಡ್ ಬ್ಯಾಂಕ್ ಇಲ್ಲ, ಸ್ಕ್ಯಾನಿಂಗ್ ಯಂತ್ರವಿದ್ದರೂ ಅದನ್ನು ನಿರ್ವಹಣೆ ಮಾಡದ ಡಾಕ್ಟರ್ ಇಲ್ಲದೆ ಉಪಯೋಗಕ್ಕೆ ಬಾರದಂತಾಗಿದೆ. ಆದುದರಿಂದ ಶಾಸಕರು ಕೂಡಲೇ ಕ್ರಾಫರ್ಡ್ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳನ್ನು ಗಮನಿಸಿ ಆಡಳಿತ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಬೇಕು, ಇಲ್ಲವಾದಲ್ಲಿ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಒಂದು ಏನು ರೋಗ ಬಂದಿರುತ್ತೆ ಅದನ್ನು ಸರಿಪಡಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಬರ್ತಾರೆ. ಹಾಗೆ ಹಲವಾರು ಮಹಿಳಾ ಏನು ರೋಗಿಗಳು ಅಂದರೆ ಹೆರಿಗೆಗೋಸ್ಕರ ಈ ಒಂದು ಆಸ್ಪತ್ರೆಗೆ ದಿನಾಲೂ ಬರ್ತಾರೆ. ಏನಂತ ಹೇಳಿದ್ರೆ ಇಲ್ಲಿಯ ಒಂದು ಆಸ್ಪತ್ರೆಗೆ ಬಂದ ಮೇಲೆ ನಾವು ಏನು ರೋಗ ಇರುತ್ತೆ ಈ ರೋಗ ನಮ್ಮದು ಸರಿಪಡಿಸಿ ಮತ್ತೆ ನಾವು ಮನೆಗೆ ಹೋಗುವಂತಾಗಲಿ ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಬರ್ತಾರೆ. ಆದರೆ ಇಲ್ಲಿ ಬರುವಂತಹ ರೋಗಿಗಳಲ್ಲಿ ಮನೆಗೆ ಹೋಗುವ ಬದಲು ಅವರು ಸ್ಮಶಾನಕ್ಕೆ ಅಥವಾ ಕಬ್ರಸ್ತಾನ್ಗೆ ಹೋಗುವಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ತಮಗೆಲ್ಲರಿಗೂ ಗೊತ್ತಿರಬಹುದು, ಸರಿಸುಮಾರು 5 ದಿನಗಳ ಹಿಂದೆ ಒಂದು ಇಲ್ಲಿ ಕುಶಾಲನಗರದ ತಬಸ್ಸುಮ್ ಅಂದ್ರೆ ಆದಿಲ್ ರವರ ಪತ್ನಿ ಒಂದು ಹೆರಿಗೆ ಮಾಡಿಸಲಿಕ್ಕೆ ಅವರು ಇಲ್ಲಿ ಆಸ್ಪತ್ರೆಗೆ ಬರ್ತಾರೆ. ಅವರು ಆರೋಗ್ಯಕರವಾಗಿ ನಡೆದಾಡಿಕೊಂಡು ಆಸ್ಪತ್ರೆಗೆ ಬರ್ತಾರೆ. ಅವರು ತುಂಬಾ ಹೆಲ್ತಿಯಾಗಿರ್ತಾರೆ. ಏನಂತ ಹೇಳಿದ್ರೆ ಅವರಿಗೆ ಒಂದು BP ಕೂಡ ಇರಲ್ಲ, ಅವರಿಗೆ ಶುಗರ್ ಕೂಡ ಇರಲ್ಲ. ಅವರು ಬಂದಂತಹ ಸಂದರ್ಭದಲ್ಲಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಾಜಿದ್, ಜಿಲ್ಲಾ ಸಮಿತಿಯ ಸಮೀವುಲ್ಲಾ ಸೇರಿದಂತೆ ಇತರರಿದ್ದರು. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಿಸಲು ವಿಶೇಷ ದಾಖಲಾತಿ ಆಂದೋಲನ ಕೈಗೊಳ್ಳಲಾಗುವುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ತಿಳಿಸಿದರು. ಅರ್ಕಲಗೂಡಿನಲ್ಲಿ ಸೋಮವಾರ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಸರ್ಕಾರಿ ಶಾಲೆಗಳಲ್ಲಿ 10% ದಾಖಲಾತಿಯನ್ನ ಕಡ್ಡಾಯವಾಗಿ ಹೆಚ್ಚಳ ಮಾಡಬೇಕು ಎಂದು ಇಲಾಖೆ ಗುರಿ ನಿಗದಿ ಮಾಡಿದ್ದು, ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. 1 ರಿಂದ 10ನೇ ತರಗತಿಗೆ ಈವರೆಗೆ 20,922 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಕಳೆದ ಸಾಲಿನಲ್ಲಿ ಮಕ್ಕಳ ಸಂಖ್ಯೆ 22,639 ಇತ್ತು. ಕಳೆದ ಸಾಲಿಗಿಂತ ಈ ಬಾರಿ ಮಕ್ಕಳ ಸಂಖ್ಯೆಯಲ್ಲಿ ಕಡಿಮೆ ಇದೆ. ದಾಖಲಾತಿ ಪ್ರಕ್ರಿಯೆ ಇನ್ನೂ ನಡೆಯುತ್ತಿದೆ. ಪ್ರಾಥಮಿಕ ಹಂತದ ಶಾಲೆಗಳಲ್ಲಿ 96 ಹಾಗೂ ಪ್ರೌಢಶಾಲಾ ಹಂತದಲ್ಲಿ 74 ಮಂದಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 79.6 ಫಲಿತಾಂಶ ಬಂದಿದ್ದು, ಜಿಲ್ಲೆಯಲ್ಲಿ 8ನೇ ಸ್ಥಾನದಲ್ಲಿದ್ದು, ಇದನ್ನು ಸುಧಾರಿಸಲು ಎಲ್ಲಾ ರೀತಿಯ ಅಗತ್ಯ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳುವುದಾಗಿ ಹೇಳಿದರು. ಅರ್ಕಲಗೂಡು ತಾಲೂಕಿನಾದ್ಯಂತ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಒಟ್ಟು ಶಾಲೆಗಳು 358 ಸ್ಕೂಲ್ಸ್ಗಳು ನಮ್ಮಲ್ಲಿ ಇದೆ. ಈ 358 ಸ್ಕೂಲ್ಗಳಲ್ಲಿ ಒಟ್ಟು 636 ಜನ ಶಿಕ್ಷಕರು ನಮ್ಮ ಅರ್ಕಲಗೂಡು ತಾಲೂಕಿನಾದ್ಯಂತ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಮಗೆ ಸ್ವಲ್ಪ ಶಿಕ್ಷಕರ ಕೊರತೆ ಕಂಡುಬಂತು. ಅದರಲ್ಲಿ ಪ್ರಾಥಮಿಕ ಶಾಲಾ ವಿಭಾಗಕ್ಕೆ 136 ಶಿಕ್ಷಕರನ್ನ ಸರ್ಕಾರ ಹಂಚಿಕೆ ಮಾಡಿದೆ, ಇಲಾಖೆಯಿಂದ ಹಂಚಿಕೆ ಮಾಡಲಾಗಿದೆ. ಅದರಲ್ಲಿ ನಮಗೆ ಇರುವಂತಹ ಮಕ್ಕಳು ಮತ್ತು ಶಿಕ್ಷಕರ ಅನುಪಾತಕ್ಕನುಸಾರವಾಗಿ ಪ್ರಾಥಮಿಕಕ್ಕೆ 96 ಜನ ಶಿಕ್ಷಕರನ್ನು ತಗೊಳ್ಳೋದಕ್ಕೆ ಅವಕಾಶ ಇತ್ತು. ಈಗ 96 ಜನ ಶಿಕ್ಷಕರನ್ನು ನಾವು ನೇಮಕಾತಿಯನ್ನು ಮಾಡಿಕೊಂಡಿದ್ದೀವಿ. ಹಾಗೆ ಪ್ರೌಢಶಾಲಾ ವಿಭಾಗಕ್ಕೆ 74 ಜನ ಶಿಕ್ಷಕರ ಕೊರತೆ ಇತ್ತು. 74 ಜನ ಶಿಕ್ಷಕರನ್ನು ಕೂಡ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಕಳೆದ ಸಾಲಿನಲ್ಲಿ ಒಂದು ಅತ್ಯುತ್ತಮವಾದಂತಹ ಫಲಿತಾಂಶ ಅರ್ಕಲಗೂಡು ತಾಲೂಕಿನಲ್ಲಿ ದಾಖಲಾಗಿದೆ. 59 ಪ್ರೌಢಶಾಲೆಗಳು ನಮ್ಮ ಎಲ್ಲ ವಿಭಾಗದಿಂದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಸೇರಿ 50. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ತಿಪ್ಪರಸ್ನಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೈಸರ್ಗಿಕ ಪರಿಸರ ಜೊತೆಗೆ ಉತ್ತಮ ಶಿಕ್ಷಣ ಮೂಲಕ ಶಿಕ್ಷಣ ಪ್ರೇಮಿಗಳನ್ನು ಆಕರ್ಷಿಸಿದೆ.
ಹೌದು, ಶಾಲೆಯ ಆವರಣದ ತುಂಬಾ ವಿವಿಧ ಪ್ರಕಾರದ ಮರಗಳಿಂದ ಹಚ್ಚ ಹಸಿರಿನಿಂದ ಕಂಗೊಳಿಸಿದೆ. ಈ ಕುರಿತು ಶಾಲಾ ಮುಖ್ಯೋಪಾಧ್ಯಾಯ ಮಹೇಶ್ ಸಬರದ ವಾಹಿನಿ ಜೊತೆ ಮಾತನಾಡಿ, ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆ ಹೊರತುಪಡಿಸಿ ಉಳಿದ ಎಲ್ಲ ರೀತಿಯ ಕಲಿಕಾ ಸೌಲಭ್ಯಗಳಿವೆ. ಕಲಿಕೆಗೆ ಅನುಗುಣವಾಗಿ ಶಿಕ್ಷಕ ಮಿತ್ರ ವೀರೇಶ್ ಮ್ಯಾಗಲೇಶ್ ಮೂಲಕ ಉತ್ತಮ ಗೋಡೆ ಬರಹ ಚಿತ್ರ ಬಿಡಿಸಲಾಗಿದೆ. ನುರಿತ ಶಿಕ್ಷಕರ ಸಹಕಾರದಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಶಾಲೆಗಳಿಗೆ ಆಯ್ಕೆ ಆಗುತ್ತಾ ಶಾಲೆ ಹಾಗೂ ಊರಿನ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಒಂದು ಸಮಸ್ಯೆ ಏನಂತಂದ್ರೆ ವಿಶಾಲವಾಗಿರ್ತಕ್ಕಂಥ ಮೈದಾನ ಇದೆ, ಆದರೆ ಮಕ್ಕಳಿಗೆ ಕಲಿಕಾ ಚಟುವಟಿಕೆ ಜೊತೆಗೆ ಕ್ರೀಡಾ ಚಟುವಟಿಕೆ ಸೂಕ್ತವಾಗಿರ್ತಕ್ಕಂಥ ಸೌಲಭ್ಯಗಳ ಕೊರತೆ ಇದೆ. ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿರುವಂಥ ಅನುದಾನದ ಲಭ್ಯತೆಯೂ ಕೂಡ ಭಾಳ ಸಂದರ್ಭಗಳಿರೋದ್ರಿಂದ ಪ್ರಕರಣಗಳನ್ನು ಕೂಡ ಸಾಧ್ಯ ಆಗ್ತಿಲ್ಲ. ಇದನ್ನು ದಾನಿಗಳಾಗಲಿ ಅಥವಾ ಇಲಾಖೆ ಆಗಲಿ ಇದನ್ನು ಪೂರೈಸಿದರೆ ಮಕ್ಕಳ ಕಲಿಕಾ ಮಟ್ಟ ಇನ್ನಷ್ಟು ಕೂಡ ಗುಣಮಟ್ಟಕ್ಕೆ. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಕೊಮಲಾಪುರ ಗ್ರಾಮದ ನೂತನ ಸರ್ಕಾರಿ ಪ್ರೌಢಶಾಲೆಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಸಚಿವ ಎಸ್ ಮಧುಬಂಗಾರಪ್ಪ ಬುಧವಾರ ಚಾಲನೆ ನೀಡಿದರು. ನಂತರ ವೇದಿಕೆಯ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ತಾವು ಅಧಿಕಾರ ವಹಿಸಿಕೊಂಡ ನಂತರ ಇಲಾಖೆಯನ್ನ ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗುವ ಭಾಗ್ಯ ದೊರೆತಿದೆ. ರಾಜ್ಯದಲ್ಲಿ ಶಿಕ್ಷಕರ ಅಭಾವ ಇರುವುದನ್ನು ಗಮನಿಸಿ ಅತಿಥಿ ಶಿಕ್ಷಕರನ್ನ ನೇಮಕ ಪ್ರಕ್ರಿಯೆ ಮಾಡಲಾಗಿದೆ. ಬರುವ ದಿನಗಳಲ್ಲಿ ಗುಣಮಟ್ಟ ಶಿಕ್ಷಣ ದೊರೆಯಬೇಕು ಎಂಬ ಧೋರಣೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ದು, ನಮ್ಮ ಅಭಿವೃದ್ಧಿ ಸಹಿಸದ ಬಿಜೆಪಿಯವರು ಅನಗತ್ಯ ಟೀಕೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಗೆ ತಪ್ಪು ಹುಡುಕುವುದೇ ದೊಡ್ಡ ಕೆಲಸ ಮಾಡಿಕೊಂಡಿದ್ದಾರೆ ಎಂದು ತಿರುಗೇಟು ನೀಡಿದರು. ನನಗೆ ಮನವಿ ಕೊಟ್ರಿ ಈ ಕಡೆ KKRDB ಇಂದ ಒಂದು ಶಾಲೆಯಲ್ಲಿ ಬಂದಾಗ ಪಾಪ ಎಲ್ಲ ಟೀಚರ್ಸ್ ಎಲ್ಲರೂ ಕೂಡ ಯಾವಾಗ ನಮಗೆ ಏನು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ತೀರಿ ಅಂತ ಹೇಳಿ ಬಿಸಿಲಲ್ಲಿ ಕೂತ್ಕೊಂಡು ನಾನು ಹೇಳಿದೆ ಇತ್ಲ ಬರ್ರಿ ಅಂತ, ಇಲ್ಲ ನಾವು ಬಿಸಿಲಲ್ಲೇ ಕೂತ್ಕೊತೀವಿ ಅಂತ ಹೇಳಿ ಅವರಲ್ಲಿ ಮಸು ಹಂಚನಾಳ್ ಊರಿನಲ್ಲಿ ತಳಗಡೆ ಕೂತ್ಕೊಂಡಿದ್ದು ನನಗೆ ಗೊತ್ತು ಅವ್ರು ನೋವೇನು ಅಂತ ಹೇಳಿ. ಯಾಕಂದ್ರೆ ನಾವಾದ್ರೆ ನಮ್ಮ ಅಪ್ಪರ ಆಶೀರ್ವಾದದಿಂದ ಹೆಂಗೋ ಓದ್ಕೊಂಡು ಬಂದಿರ್ತೀವಿ, ಆದ್ರೆ ಅವ್ರು ಕೂಲಿ ಮಾಡಿ ಕಷ್ಟಪಟ್ಟು ಅವ್ರ ತಂದೆ ತಾಯಿ ಅವ್ರು ಓದಿರ್ತಾರೆ. ಅದು ನನಗೆ ಅರ್ಥ ಆಗುತ್ತೆ, ಅವ್ರಿಗೆ ಹಂಬಲ ಇದೆ ಈ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಅಂತ. ಆದರೆ ಇಲಾಖೆಯಲ್ಲಿ ಹಿಂದಿನ ಸರ್ಕಾರದವ್ರು ಮಾಡಲಿಲ್ಲ. 13,500 ಜನರನ್ನು ತಗೊಳ್ಬೇಕಾಗಿತ್ತು. ಈಗಾಗಲೇ 12,000 ಜನರು ರಿಕ್ರೂಟ್ಮೆಂಟ್ ಆಗಿ ಅವರಾಗಲೇ ಈಗ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಕೇವಲ 10 ತಿಂಗಳಲ್ಲಿ ಮಧು ಬಂಗಾರಪ್ಪ ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದ. ಈ ಸಂದರ್ಭದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ, ಎಡಿಸಿ ಮಹೇಶ್ ಮಾಲಗತ್ತಿ, ತಹಶೀಲ್ದಾರ್ ಪ್ರಾಣೇಶ್ ಬಸವರಾಜ್ ತೆನ್ನಲಿ, ಡಿಡಿಪಿಆರ್ ಬಿರಾದರ್, ವಕೀಲ ರಾಮಣ್ಣ ಸಾಲಭಾವಿ, ಪಂಚಾಯತ್ ಅಧ್ಯಕ್ಷ ಕರಿಯಪ್ಪ ಹಳ್ಳಿಕೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ನಿಂಗಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಭಟ್ಕಳದಲ್ಲಿ ನಡೆಯುತ್ತಿರುವ ಅಲ್ಪ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಸಚಿವರು ತಂದಿರುವ ಕೆಲಸವಲ್ಲ, ಬದಲಾಗಿ ಅದು ಈ ಹಿಂದಿನ ಶಾಸಕ ಸುನಿಲ್ ನಾಯಕ್ ಮಂಜೂರು ಮಾಡಿಸಿಕೊಂಡು ಬಂದ ಕೆಲಸಗಳಾಗಿವೆ. ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿವೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪಿಸಿದರು. ಭಟ್ಕಳದ ಶ್ರೀ ತಿರುಮಲ ವೆಂಕಟರಮಣ ಸಭಾಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಟ್ಕಳ ಮಂಡಳದ ವತಿಯಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಯಾವ ಪರಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದರೆ, ಮೂಢ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಪತ್ನಿಗೆ ಹಾಗೂ ತಮ್ಮ ಆಪ್ತರಿಗೆ ಕಾನೂನು ಬಾಹಿರವಾಗಿ ನಿವೇಶನ ಕೊಡಿಸಿದ್ದಾರೆ. ವಾಲ್ಮೀಕಿ ಹಗರಣದ ಮೂಲಕ ರು 189 ಕೋಟಿ ಆಂಧ್ರ ಹಾಗೂ ತೆಲಂಗಾಣದ ಕಂಡವರ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಇದನ್ನು ನೋಡಿದರೆ ಈ ಸರ್ಕಾರ ಭ್ರಷ್ಟಾಚಾರವನ್ನ ಅಧಿಕೃತಗೊಳಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬ ಅನುಮಾನ ಹುಟ್ಟುತ್ತದೆ ಎಂದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಳೆದ ಒಂದೇ ವರ್ಷದಲ್ಲಿ ಆಡಳಿತದಲ್ಲಿ ಒಂದು ಭ್ರಮ ನಿರಸನವನ್ನು ಉಂಟು ಮಾಡಿದೆ. ಜನರಿಗೆ ಒಂದು ಆಕ್ರೋಶ ನಿರ್ಮಾಣ ಆಗುವಂತೆ ಮಾಡಿದೆ. ಜನ ಯಾಕಾದರೂ ನಾವು ಈ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿದವು ಅಂತ ಹಿಡಿಶಾಪ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ರೀತಿಯಲ್ಲಿ ರಾಜ್ಯದ ಆಡಳಿತ ನಡೀತಾ ಇದೆ. ನಾನು ನೀವು ಯೋಚನೆ ಮಾಡೋಣ, ಕಳೆದ ಈ ಒಂದು ವರ್ಷದಲ್ಲಿ ಈ ಆಡಳಿತ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವುದನ್ನು ಕಾಣ್ತಾ ಇದ್ದೇವೆ. ಅದೇ ಯಾವ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಅಂದ್ರೆ ಮೂಢ ಹಗರಣ ನೋಡಿದ್ವಲ್ಲ, ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮ ಹೆಂಡತಿಗೆ ತಮ್ಮ ಆಪ್ತರಿಷ್ಟರಿಗೆಲ್ಲ ಹೇಗೆ ಸೈಟ್ ಕೊಡಿಸಿದ್ರು ಕಾನೂನು ಬಾಹಿರವಾಗಿ ಇಲ್ಲ. ಅದೇ ಸರ್ಕಾರದ್ದೇ ವಾಲ್ಮೀಕಿ ನಿಗಮ 187 ಕೋಟಿ ರೂಪಾಯಿ ಸರ್ಕಾರದ ಅಕೌಂಟಿಂದ ಆಂಧ್ರಕ್ಕೆ ತೆಲಂಗಾಣಕ್ಕೆ ಯಾರ್ಯಾರದು ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ.
ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಎನ್ಎಸ್ ಹೆಗಡೆ, ಭಟ್ಕಳ ಮಂಡಲದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯಕ್, ಮಾಜಿ ಶಾಸಕ ಸುನೀಲ್ ಬಿನಾಯಕ್, ಶಿವಾನಂದ್ ನಾಯಕ್, ಗೋವಿಂದ ನಾಯಕ್, ಈಶ್ವರ್ ನಾಯಕ್, ಶ್ರೀಕಾಂತ್ ನಾಯಕ್ ಸೇರಿದಂತೆ ಮತ್ತಿತರರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆನಂದೇಗೌಡ ನೇತೃತ್ವದಲ್ಲಿ ರಸ್ತೆ ಅಪಘಾತಗಳು ಸಂಭವಿಸುವ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಬಂಡಿಹೊಳೆ, ನಾಟಕನಹಳ್ಳಿ ಮತ್ತು ಬೀರುವಳ್ಳಿ ಗ್ರಾಮಗಳ ಸಮೀಪವಿರುವ ಶ್ರೀ ಚಂದಗೋಳಮ್ಮ ದೇವಾಲಯಕ್ಕೆ ಸಂಚರಿಸುವ ರಸ್ತೆಯಲ್ಲಿ ದಿನನಿತ್ಯ ಸಂಭವಿಸುತ್ತಿರುವ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ಸಂಚರಿಸುವ ಸಾರ್ವಜನಿಕರಿಗೆ ರಸ್ತೆಯ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಅತಿಯಾದ ವೇಗ, ಮದ್ಯಪಾನ ಸೇವನೆ ಮಾಡಿ ಹಾಗೂ ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನಗಳ ಚಾಲನೆ ಮಾಡುತ್ತಾ ಸಂಚರಿಸುತ್ತಿದ್ದ ವಾಹನ ಕೆಲಸಗಾರರಿಗೆ ತಂಡದ ರುಚಿ ತೋರಿಸಿ ಈ ಭಾಗದಲ್ಲಿ ದಿನದಿಂದ ದಿನಕ್ಕೆ ಅಪಘಾತ ಪ್ರಕರಣಗಳು ಹೆಚ್ಚುತ್ತಲೇ ಇವೆ. ವಾಹನ ಸವಾರರು ಜಾಗೃತಿಯಿಂದ ಸಂಚರಿಸಬೇಕು ಎಂದು ವಾಹನ ಸವಾರರಲ್ಲಿ ಮನವಿ ಮಾಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬಿಎಂ ಕುಮಾರ್, ಬೀರುವಳ್ಳಿ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಲಕ್ಷ್ಮೇಗೌಡ, ನಿರ್ದೇಶಕ ಬೀರುವಳ್ಳಿ ಹರೀಶ್, ಮುಖಂಡರಾದ ಬಿಟಿ ಕುಮಾರ್, ಬಿಕೆ ರವೀಂದ್ರ, ಮೋಹನ್, ಯೋಗೇಶ್, ಸತೀಶ್ ಸೇರಿದಂತೆ ಇತರರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ ಕೆರೆ ನಿರ್ಮಾಣ ಯೋಜನೆಗೆ ಜಮೀನು ಲಭ್ಯತೆಯ ಬಗ್ಗೆ ಚರ್ಚಾ ಸಭೆಯನ್ನ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಮಾತನಾಡಿ, ಯಲಬುರ್ಗಾ ಕ್ಷೇತ್ರದಲ್ಲಿ ಕೆರೆ ನಿರ್ಮಿಸಲು ಅನುದಾನ ಹಾಗೂ ಅವಕಾಶ ಸಿಕ್ಕಿರುವುದು ಕ್ಷೇತ್ರದ ಜನತೆಗೆ ಸಂತಸವಾಗಿದೆ. ಕೆರೆ ನಿರ್ಮಾಣಕ್ಕೆ ರೈತರು ಜಮೀನು ನೀಡಿ ಅಭಿವೃದ್ಧಿಗೆ ಸಹಕರಿಸಬೇಕು. ಅವಳಿ ತಾಲೂಕಿನ 38 ಗ್ರಾಮಗಳ ಕೆರೆ ಅಭಿವೃದ್ಧಿಗೆ ರೂ. 970 ಕೋಟಿ ಅನುದಾನದಲ್ಲಿ 38 ಕೆರೆ ನಿರ್ಮಾಣ ಯೋಜನೆಗೆ ಜಮೀನು ಲಭ್ಯತೆ ಇದೆ. ಕೂಡಲಸಂಗಮ ಹಾಗೂ ನಾರಾಯಣಪುರದಿಂದ ಯಲಬುರ್ಗಾ ಕ್ಷೇತ್ರಕ್ಕೆ 150 ಕಿಲೋಮೀಟರ್ ದೂರದಿಂದ 600 ಫೀಟ್ ಎತ್ತರದಲ್ಲಿರುವ ನಮ್ಮ ಕ್ಷೇತ್ರಕ್ಕೆ ನೀರು ಬರುವುದು ಸುಲಭದ ಮಾತಲ್ಲ. ಆದರೂ ಶಕ್ತಿ ಮೀರಿ ಬಜೆಟಿನಲ್ಲಿ ಕೆರೆ ತುಂಬಿಸಲು 970 ಕೋಟಿ ಅನುದಾನ ಮಂಜೂರು ಮಾಡಿಸಿದ್ದೇನೆ. ರಾಜ್ಯದಲ್ಲಿಯೇ ನಮ್ಮ ಕ್ಷೇತ್ರದ ಕೆರೆ ತುಂಬಿಸಲು ಅನುದಾನ ಸಿಕ್ಕಿದೆ ಎಂದು ತಿಳಿಸಿದರು. ಇವತ್ತು ಸುಮ್ಮನೆ ಯಾರೋ ಬಂದ್ಬಿಟ್ಟು ಇಲ್ಲದ ಭಾಷಣ ಹೊಡಿತಾರೆ. ನಾವು ನೀರಾವರಿ ಮಾಡ್ತೇವೆ, ಹಂಗೆ ಮಾಡ್ತೀವಿ, MLA MP ಮಂತ್ರಿ ಆದಂಥವ್ರು ಇದ್ದಾರೆ. ಎಲ್ಲ ತಾಲೂಕಿನಾಗ ಹೊಡಿನ ನಾನು, ನಮ್ಮ ತಾಲೂಕಿನಾಗ ಹೊಡೆದಿದ್ದೆ ಭಾಷಣ. ಮೊದಲು ಅವ್ರ ಜಮೀನೇ ಮಾಡ್ಕೊಳ್ಳಿ. ಅವ್ರು ಯಾರು ಭಾಷಣ ಹೊಡಿತಾರಲ್ಲಪ್ಪ, ಅವ್ರ ಜಮೀನೇ ಮಾಡ್ತಾರೆ. ಈಗ ನನಗೇನಾದ್ರು ನೀರಾವರಿ ಮಾಡೋದು ನನ್ನ ಕೈಗೆ ಇದ್ದಿದ್ರೆ ನಮ್ಮದು ಜಮೀನು ಒಂದು 300 ಎಕರೆ ನಮ್ಮ ಅಜ್ಜನ ಆಸ್ತಿ. ಮತ್ತು ನಾನೊಂದು 400-500 ಎಕರೆ ಹಿಡ್ಕೊಂಡು 1000 ಎಕರೆ ಮಾಡ್ಕೊಂಡ್ಬಿಡ್ತಿದ್ದೆ ನೀರಾವರಿ. ಇದು ನಮ್ಮ ಕೈಯಲ್ಲಿ ಇಲ್ಲ. ನೀರಾವರಿ ಮಾಡ್ಲಿಕ್ಕೆ ಮುಖ್ಯಮಂತ್ರಿ ಕೈಯಲ್ಲೂ ಇಲ್ಲ. ಇದಕ್ಕೆ ಭಾಳ ಕಷ್ಟ ಇದೆ. ಅದು ನಮ್ಮಂಥ ಏರಿಯಾದಲ್ಲಿ ನೀರು ಎಲ್ಲಿಂದ ತರ್ತೀವಿ? ನಮ್ಮಲ್ಲಿ ಕೆರೆಗಳಿಲ್ಲ. ಯಾಕೆ ಕೆರೆಗಳಂತ ಹೇಳಿ ಒಬ್ಬ ಶಾಸಕನಾದವ್ರಿಗೆ, ಮಂತ್ರಿ ಆದಂಥವ್ರಿಗೆ ಭೌಗೋಳಿಕ ಹಿನ್ನೆಲೆ ಗೊತ್ತಿರಬೇಕು, ಹಣಕಾಸಿನ ವ್ಯವಸ್ಥೆ. ಸಭೆಯಲ್ಲಿ ಮುಖ್ಯ ಇಂಜಿನಿಯರ್ ಮಂಜುನಾಥ್, ತಹಶೀಲ್ದಾರ್ ಪ್ರಾಣೇಶ್, ತಾಲೂಕು ಪಂಚಾಯಿತಿ ಇಒ ಸಂತೋಷ್ ಬಿರಾದರ ಪಾಟೀಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಿರ್ಮಲಾ ಮಹೇಶ್ ಹಿರೇಮನಿ, ಪಿಡಿಒ ಶರಣಪ್ಪ ಕೆಳಗಿನಮನಿ, ಬಸವರಾಜ್ ಉಳ್ಳಾಗಡ್ಡಿ, ಯಂಕಣ್ಣ ಯರಾಶಿ ಸೇರಿದಂತೆ ಇತರರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತೆಯನ್ನ ಅಪಹರಿಸಿದ್ದ ಪ್ರಕರಣ, ಮಿಸಸ್ ರೇವಣ್ಣಗೆ ಕಿಡ್ನಾಪ್ ಕೇಸ್ನಲ್ಲಿ ಮತ್ತೊಮ್ಮೆ ಸಂಕಷ್ಟ. ಸುಪ್ರೀಂ ಕೋರ್ಟ್ನಿಂದ ಭವಾನಿಗೆ ನೋಟಿಸ್ ಜಾರಿ. ಹಾಸನದಲ್ಲಿ 12 ವರ್ಷದ ಬಾಲಕನ ಬರ್ಬರ ಹತ್ಯೆ, ಕೊಲೆಗೈದು ರೈಲ್ವೆ ಹಳಿ ಪಕ್ಕದಲ್ಲಿ ಶವ ಎಸೆದ ದುಷ್ಕರ್ಮಿಗಳು. ಪುಟ್ಟ ಬಾಲಕನನ್ನ ಕಳೆದುಕೊಂಡು ಪೋಷಕರು ಕಣ್ಣೀರು. ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆಗೆ ಬಿಜೆಪಿ ಆಗ್ರಹ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಉಲ್ಲಂಘನೆ, ಸಿಮೆಂಟ್ ಮಂಜು ಕಿಡಿ. ಈಗ ಒಂದು ಚಿಕ್ಕ ಬ್ರೇಕ್. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ SSLCಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ SSLC ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102
9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. J.B. Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 1390% and above students, 23 students with 80% and above. Only 3 students they scored first classes. Yeah, my school students have outshined at board levels. 98% was the highest percentage, 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent result at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ಒಂದು ತುಂಬ ಒಂದು ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಲೋ ನಂಜ, ಅದೇನು ಬರಾಬರ ಅನ್ಕೊಂಡು ಅದೆಂತದ ತಗೊಂಡೋದೆ. ನಾನುವೇ ನೋಡ್ತಾನೆ ಇದ್ದೀನಿ, ನನ್ನ ಕಡೆ ನೋಡ್ದಂಗೆ ಹಂಗೆ ಬರಾಬರ ಅಂತ ಮನೆ ಸೇರ್ಕೊಂಡೆ. ಈಗ ಹಳ್ಳಿ ಕಡ್ಡಿ ಸುಸ್ತಾ ಬರ್ತಾ ಇದೀಯಾ? ಒಳ್ಳೆ ಗುಡ್ಡೆ ಮಾಂಸನೇ ಸಿಕ್ಕಿರ್ಬೇಕು. ನಂಗೆ ಹೇಳಲೇ ಇಲ್ವಲ್ಲಪ್ಪ. ಮನೆ ಕಳ್ಳರ ಮನೆ ಕಡೆ ನೋಡ್ದಾಯ್ತಲ್ಲ, ನಿನ್ ಬದುಕು ಎಂತ ಗುಡ್ಡೆ ಮಾಂಸವೂ ಇಲ್ಲ ಕಣ್ಲ, ಎಂತದು ಇಲ್ಲ. ಒಂದ್ 4 ಕಾಯಿದ್ವು, ನಮ್ಮ ಪರ್ವ ಮನೆ ಕೊಟ್ಟು 2 ಹಲಸಿನ ಬಡ್ಕಿತ್ತು, ಇಸ್ಕ ಬಂದೆ. ನೀನ್ ಯಾಕ್ಲಾ ಎಲ್ಲಾದ್ನೂ ನೋಡ್ಕೊಂಡು ಕೂರ್ಬೇಕು?
ಅಂತೀಯ? ನಾ ದಿನೇಶ್ ಗುಂಡೂರಾವು ಅವ್ರು ನೋಡಿ ಕಲೀಲ. ಸರ್ಕಾರದಾಗ ಐತೆ, ಇದು ಇಲ್ದಂಗೆ ಇರ್ತದೆ. ಓಹೋಹೋ, ನಮ್ಮ ಮಾಜಿ ಮುಖ್ಯಮಂತ್ರಿ ಮಗಾರು ಅದ್ಯಾಕ್ಲ ಅವಯ್ಯ ಯಾವ್ದಕ್ಕೂ ಸಿಕ್ಕಾಕಳ್ದಂಗೆ ಅದ್ರ ಪಾಡಿಗೆ ಅದಿರ್ತದೆ. ಅದ್ ಬಿಡ್ಲಾ, ನಮ್ಮ ಜೂನಿಯರ್ ಖರ್ಗೆ ಹೆಂಗಾಡ್ತದಲ್ಲ, ಮೋದಿ ಮಾತಾಡಿದ್ರು ಉತ್ತರ ಕೊಡ್ತದೆ, ಯೋಗಿ ಮಾತಾಡಿದ್ರು ಏನಾರ ಹೇಳ್ತದೆ. ಅದೇ ಅಲ್ವಲ್ಲ ರಾಜಕಾರಣ. ಹಂಗ್ ಮಾತಾಡಿ ಮಾತಾಡಿ ಜೂನಿಯರ್ ಖರ್ಗೆ ಈಗ ಶೇನ್ ಆಗೋಯ್ತದೆ ಕಣ್ಣ. ಅವರಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರು, ಅದಕ್ಕೆ ಅದೇನ್ ಮಾತಾಡಿದ್ರು ಎಲ್ಲರೂ ಸುಮ್ಕಾಯ್ತಾರೆ. ಒಳಗೊಳಗೆ ಊರು ಇರ್ತಾರೆ ಕಣ್ಣ, ಏನು ಮಾಡಂಗಿಲ್ಲ, ಮಾತಾಡಂಗಿಲ್ಲ. ನಮ್ ಕ್ಷೇತ್ರದ ತಾವರ ಮಾಜಿ ಶಾಸಕರು ಹಂಗೆ ಅಲ್ವೇ ಮಾತಾಡ್ತಾ ಇದ್ದಿದ್ದು. ನಮ್ಮ ಮಾಜಿ ಶಾಸಕರು ಮಾತಾಡಿದ್ರು ಅಂತೀಯಲ್ಲಪ್ಪ. ಬರೀ ಮಾತಾಡಿದ್ರು ಆಗಕ್ಕಿಲ್ಲಪ್ಪ, ಕೆಲಸವ ಕಿಸು ತೋರಿಸ್ಬೇಕು. ಆಗ್ಲೇ ಜನಗಳು ಹೌದೌದು ಅಂತ ಒಪ್ಕೋತಾರೆ. ನಮ್ಮ ಸ್ವರೂಪ ಈಗೀಗ ಹೊಸ ಸ್ವರೂಪ ತೋರ್ಸಕ್ ಹೊಂಟಿಲ್ವೇ ಹಂಗೆಯ? ಮಂಜ, ನಮ್ ಕ್ಷೇತ್ರದಲ್ಲೂ ಅಂತವ್ರು ಬಹಳ ಒಳ್ಳೊಳ್ಳೆ ಶಾಸಕರು, ಡೆಲ್ಲಿ ಮೆಂಬರ್ಗಳು ಇದ್ವು ಕಣ್ಣ. ಅವ್ರ ಕೆಲ್ಸದ ಮೇಲೆ ಜನ ಅವನ್ನ ಗುರುತಿಡ್ತಿದ್ವು. ನಮ್ ದೊಡ್ಡಮನೆ ಗೌಡ್ರು ಯಾರಿಗ್ಲ ಕಮ್ಮಿ, ನೀರಾವರಿ ಅಂದ್ರೆ ಗೌಡ್ರು ಹಂಗಿದ್ದು ಕಣ್ಣ. ಅವ್ರು ಯೋಚನೆ ಮಾಡೋ ತಾಕತ್ತು ನಿಂಗೆ ನೆಪ್ಪಿಲ್ವೇ ಇಲ್ಲ? ಈ ನಂಜೇಗೌಡ್ರು ಅವರು ಅಷ್ಟೇ ಕಣ್ಣ. ನೀರಾವರಿ, ಕಾಲುವೆ, ಡ್ಯಾಮು, ಇಂದ್ರಮ್ನೇ ಇವನ್ ಮಾತು ಕೇಳದಂತೆ. ಹೂ ಕಳ್ಳ, ನಮ್ಮ ದೊಡ್ಡ ಮನೆ ಗೌಡ್ರು ಈ ನಂಜೇಗೌಡ್ರು ಇಬ್ರುವೆ ಅದೆಂತ ನೀರಾವರಿ ಎಕ್ಸ್ಪರ್ಟ್ಗಳ. ಅವ್ರಿಬ್ರು ಒಂದು 10 ವರ್ಷ ದೇಶ ಹಾಳಾಗ್ಬಿಟ್ಟಿದ್ರೆ ಇಡೀ ನಮ್ಮ ದೇಶವೇ ಹೆಸರು ಮಾಡ್ಬಿಡೋರು ಕಣ್ಣ. ಅಂತ ಜ್ಞಾನ ಇತ್ತು ಅವಕ್ಕೆ. ಏನ್ ಮಾಡ್ತಿಲ್ಲ, ಬಲ ಐತಿಲ್ವಲ್ಲ ಅವಕ್ಕೆ. ಮಂಜ, ಇವತ್ತುವೆ ಆ ಇಬ್ರು ಗೌಡ್ರನ ಇಡೀ ನಮ್ಮ ಸೀಮೆಯ ನೆನೆಸ್ಕೋಬೇಕಣ್ಣ. ಅಂತಂತ ಹುಲಿಗಳನ್ನ ಉಡ್ಸೇಕಣ್ಣ ನಮ್ಮ ಸೀಮೆ. ಅವಾಗೆಲ್ಲ ಚಿಲ್ಲರೆ ರಾಜಕಾರಣ ಇರಲಿಲ್ಲ ಕಣ್ಣ. ನಾಯಕರು ಅಂದ್ರೆ ಅವರು ಕಣ್ರ, ನಾಯಕರು ಅಂದ್ರೆ ಅವರು ನಾಯಕರು ತರಾನೇ ನಡ್ಕೋತಿದ್ರು ಕಣ್ಣ. ನಮ್ಮ ಸೀಮೆ ಜನ ಯಾರೋ ಮಾಡಿದ್ದಕ್ಕೆ ಈ ಇರು ಜೀವಕ್ಕೆ ಅಯ್ಯೋ ಅನಿಸ್ಬಾರ್ದು ಕಣ್ಣ. ಬಿಡ್ಬಿಡು, ನಮ್ಮ ಸೀಮೆ ಜನ ಅಂತಾರಲ್ಲ, ಏನಂತಿಲ್ಲ? ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.